ಅಜೆಂಡಾ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದೇಶದಲ್ಲಿ 18ನೇ ಲೋಕಸಭೆ ಚುನಾವಣೆ ನಡೀತಾ ಇದೆ. ನ್ಯೂಸ್ 18ನ ಜೊತೆಗೆ 18ನೇ ಲೋಕಸಭೆ ಚುನಾವಣೆಯ ಅಜೆಂಡಾ ಯಾವ ಸ್ವರೂಪದಲ್ಲಿ ಇದೆ, ಯಾವ ಸ್ವರೂಪದಲ್ಲಿ ನಡೀತಾ ಇದೆ, ಏನೇನು ವಿಷಯಗಳು ಬಹಳ ಮುಖ್ಯವಾಗಿವೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತಹ ಕಾರ್ಯಕ್ರಮವೇ ಈ ಅಜೆಂಡಾ 18. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಗಳಲ್ಲೊಂದು. ಬಹಳ ಮುಖ್ಯವಾಗಿ ಇಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ 2 ಅವಧಿಗಳಲ್ಲಿ ಸತತವಾಗಿ ಆಯ್ಕೆಯಾಗಿ ಬಂದಿದೆ. 3ನೇ ಅವಧಿಯನ್ನ ಗೆಲ್ಲುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಹಾಗೆಯೇ ಕಾಂಗ್ರೆಸ್ 2009ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ಮೊದಲ ಗೆಲುವನ್ನು ದಾಖಲಿಸಿಕೊಂಡಿರುವುದು ಕೂಡ ಇತಿಹಾಸದ ಭಾಗ. ಈ ಬಾರಿ ಅಖಾಡದಲ್ಲಿರುವಂತಹ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದಿಂದ ಯದುವೀರ್ ಒಡೆಯರ್ ಅವರು, ಹಾಗೇನೆ ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್. ಬಿಜೆಪಿ ಜೆಡಿಎಸ್ನ ಮೈತ್ರಿಕೂಟ ಎಷ್ಟರ ಮಟ್ಟಿಗೆ ಈ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ, ಹಾಗೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತೆ ಕೇಕೆ ಹಾಕೋದಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದ್ದೇ ಇರುವಂತದ್ದು. ಮೈಸೂರಿನಲ್ಲಿ ಹಾಗಾದ್ರೆ ಯಾವ ವಿಚಾರಗಳು ಬಹಳ ಮುಖ್ಯ ಆಗಿದ್ದಾವೆ, ಯಾವ ವಿಷಯಗಳ ಆಧಾರದ ಮೇಲೆ ಈ ಬಾರಿಯ ಚುನಾವಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ. ನನ್ನ ಜೊತೆಗೆ ಭಾರತೀಯ ಜನತಾ ಪಕ್ಷದ OBC ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿರುವಂತಹ ರಘು ಕೌಟಿಲ್ಯ ಅವರು ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕಾಂಗ್ರೆಸ್ ಕಡೆಯಿಂದ ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವ ಹಿರಿಯ ನಾಯಕ ಮತ್ತು ವಿಧಾನ ಪರಿಷತ್ನ ಮಾಜಿ ಸದಸ್ಯರಾಗಿರುವಂತಹ ರಮೇಶ್ ಬಾಬು ಅವರು ಜಾಯ್ನ್ ಆಗಿದ್ದಾರೆ. ಚರ್ಚೆಯನ್ನು ನಾನು ಆರಂಭಿಸ್ತೀನಿ ರಘು ಕೌಟಿಲ್ಯ ಅವರ ಮೂಲಕ. ಯಾಕಂದ್ರೆ ಹಾಲಿ ಸಂಸದರಿರುವಂತದ್ದು ಭಾರತೀಯ ಜನತಾ ಪಕ್ಷದಿಂದ ಕಳೆದ 2 ಅವಧಿಗಳಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿತ್ತು. ಎಷ್ಟರ ಮಟ್ಟಿಗೆ ಕೆಲಸಗಳಾಗಿದ್ದಾವೆ, ಯಾವ ವಿಷಯಗಳು ಭಾರತೀಯ ಜನತಾ ಪಕ್ಷಕ್ಕೆ ಮುಖ್ಯ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಾನು ಆರಂಭಿಸ್ತಾ ಇದ್ದೀನಿ. ರಘು ಕೌಟಿಲ್ಯ ಅವರೇ, ಯಾವ ಕಾರಣಕ್ಕಾಗಿ ಮೈಸೂರು ಕೊಡಗು ಕ್ಷೇತ್ರದ ಜನ ಮತ್ತೊಮ್ಮೆ ಬಿಜೆಪಿಯನ್ನು ಆರಿಸಬೇಕಾಗಿದೆ ಅಂತೇಳಿ ಕೇಳ್ತೀರಿ? ಈ ಚುನಾವಣೆ ನಡೀತಾ ಇರೋದೇ ಮೊದಲನೇದಾಗಿ ಭಾರತವನ್ನು ಗೆಲ್ಲಿಸುವುದಕ್ಕಾಗಿ, ಮೈಸೂರು ಕೊಡಗಿನ ಗೌರವ ಘನತೆಯನ್ನು ಎತ್ತಿ ಹಿಡಿಯುವುದಕ್ಕಾಗಿ. ಈ ಕಾರಣಕ್ಕಾಗಿ ಮತ್ತು ಮೈಸೂರು ಈ ಒಂದು 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಮೈಸೂರಿಗೆ ಕೊಡಮಾಡಿದಂಥ ಕೊಡುಗೆಗಳು ಬಹುಶಃ ನಮ್ಮ ಮಹಾರಾಜರು ಕಟ್ಟಿದಂಥ ಮೈಸೂರು ಸೀಮೆಗೆ ಭೂಷಣ ತರುವ ರೀತಿಯಲ್ಲಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದು ಮೈಸೂರು ಬೆಂಗಳೂರಿನ ರಸ್ತೆ ಆಗಬಹುದು, ವಿಮಾನ ನಿಲ್ದಾಣ ಆಗಬಹುದು, ರೈಲ್ವೆ ಯೋಜನೆಗಳಾಗ್ಬೋದು, ರೈಲ್ವೆಗೆ ಕೊಟ್ಟಂಥ ಅನೇಕ ಯೋಜನೆಗಳಾಗ್ಬೋದು, ಮತ್ತು ಮೈಸೂರಿನ ಅನೇಕ ಅಭಿವೃದ್ಧಿಗಳು, ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಕೋಟ್ಯಾಂತರ ಅನುದಾನಗಳಾಗಬಹುದು, ಚಾಮುಂಡಿ ಬೆಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅದಾಗಬಹುದು. ಒಟ್ಟಾರೆ ಮೈಸೂರು ನಗರ ಕೈಗಾರಿಕೆಗಳು, ಪ್ರವಾಸೋದ್ಯಮ ಮತ್ತು ಶ್ರಮಿಕ ವರ್ಗಗಳನ್ನು ಮತ್ತು ಸಾಂಸ್ಕೃತಿಕ ಕ್ಷೇತ್ರವನ್ನು ಕೇಂದ್ರೀಕರಿಸಿದಂಥ ಈ ಒಂದು ಕ್ಷೇತ್ರದಲ್ಲಿ ಮೈಸೂರು ಮತ್ತು ಕೊಡಗಿಗೆ ಒಂದು ದೊಡ್ಡ ಯೋಜನೆಯ ರಸ್ತೆಯನ್ನು ಕೊಡಮಾಡುವ ಮೂಲಕ ಮೈಸೂರು ಕೊಡಗು ಅಭಿವೃದ್ಧಿಯ ನಂದನವನವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಹಿಂದೆ ಕೆಲಸ ಮಾಡಿದಂಥ ಪ್ರತಿನಿಧಿಸಿದಂಥ ಪ್ರತಾಪ್ ಸಿಂಹ ಅವರು ಸಮರ್ಥವಾಗಿ ತಮ್ಮ ಸಂಸದ ಸ್ಥಾನವನ್ನು ನಿರ್ವಹಿಸಿದ್ದಾರೆ. ಮೋದಿಯವರ ಕೊಡುಗೆ, ಮೋದಿಯವರ ಇಚ್ಛಾಶಕ್ತಿ, ಮೋದಿಯವರು ಈ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ, ಸ್ವಾವಲಂಬಿ ಭಾರತವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಅಣ್ಣ ಬಸವಣ್ಣನವರು ಕಂಡಂಥ ಸ್ವಾವಲಂಬಿ ಭಾರತ, ಮಹಾತ್ಮ ಗಾಂಧಿಯವರು ಏನೆಲ್ಲ ಕನಸುಗಳನ್ನು ಕಂಡರೋ ಅದೆಲ್ಲವೂ ಕೂಡ ಕಾಂಗ್ರೆಸ್ಸಿಗರು ಮಾಡಲಿಲ್ಲ. ರಘು ಕೌಟಿಲ್ಯ ಅವರ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಆದ್ರೆ ರಮೇಶ್ ಬಾಬು ಅವರು, ಯಾವ ಕಾರಣಕ್ಕಾಗಿ ಮೈಸೂರು ಕೊಡಗಿನ ಜನ ಮತ್ತೆ ಕಾಂಗ್ರೆಸ್ ಅನ್ನು ಚುನಾಯಿಸಬೇಕಾಗಿದೆ ಅನ್ನೋದು ತಾವು ಹೇಳ್ತೀರಿ? 18ನೇ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ. ಇವತ್ತು ದೇಶದಲ್ಲಿ ಸಂವಿಧಾನ, ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಸಂಘರ್ಷದ ಚುನಾವಣೆ ಆಗ್ತಾ ಇದೆ. ಸಾಮಾನ್ಯರಲ್ಲಿ ಸಾಮಾನ್ಯ ಲಕ್ಷ್ಮಣ್ರವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಈಗಾಗಲೇ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಈ 18 ಲೋಕಸಭಾ ಚುನಾವಣೆಯಲ್ಲಿ 1952ರಲ್ಲಿ ಗುರುಪಾದ ಸ್ವಾಮಿರವರು ಆಯ್ಕೆಯಾದ ಸಮಯದಿಂದ ಹಿಡಿದು ಇಲ್ಲಿವರೆಗೆ ಕೇವಲ 4 ಬಾರಿ BJPಗೆ ಅವಕಾಶ ಆಗಿದೆ. ಕಳೆದ 2 ಚುನಾವಣೆಯಲ್ಲಿ ಇಲ್ಲಿ ಭಾರತೀಯ ಜನತಾ ಪಕ್ಷದ MP ರವರು ಆಯ್ಕೆಯಾಗಿದ್ದರು. ನನ್ನ ಸ್ನೇಹಿತ ರಘುರವರು ಹೇಳ್ದಂಗೆ
ಯಾವ ಕಾರಣಕ್ಕೆ ಅವ್ರನ್ನ ಸ್ಥಾನಪಲ್ಲಟ ಮಾಡಿದ್ರು, ಏನಕ್ಕೆ ಟಿಕೆಟ್ ಅವ್ರಿಗೆ ಕೊಡಲಿಲ್ಲ ಅನ್ನೋದಕ್ಕೆ ಇವತ್ತಿನವರೆಗೂ ಭಾರತೀಯ ಜನತಾ ಪಕ್ಷದವರು ಉತ್ತರ ಕೊಡೋದಕ್ಕೆ ಹೋಗಿಲ್ಲ. ನನ್ನ ಮಿತ್ರರು ಒಂದು ಪ್ರಶ್ನೆಯನ್ನು ಹೇಳಿದ್ರು, ಮೋದಿರವರು ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ. ಇವತ್ತು ಯುವಕರು ಉದ್ಯೋಗ ಕೇಳಿದ್ರೆ ಪಕೋಡ ಮಾರ್ಕೊಳ್ಳಿ ಅಂತ ಹೇಳೋಂಥ ಸ್ಥಿತಿಗೆ ಮೋದಿರವ್ರು ಬಂದಿರಬೇಕಾದ್ರೆ ಯಾವ ಕಾರಣಕ್ಕೆ ಕರ್ನಾಟಕದ ಜನ ಮೋದಿಗಾಗಲಿ ಭಾರತೀಯ ಜನತಾ ಪಕ್ಷಕ್ಕಾಗಲಿ ವೋಟ್ ಹಾಕಬೇಕು? ಇವತ್ತು ನಮ್ಮ ಪಾಲಿನ ಹಕ್ಕು, ತೆರಿಗೆ ಹಕ್ಕನ್ನು ಕೇಳಿದ್ರೆ ಹೋಮ್ ಮಿನಿಸ್ಟ್ರು ಒಂದು ಹೇಳಿಕೆ ಕೊಡ್ತಾರೆ, ಫೈನಾನ್ಸ್ ಮಿನಿಸ್ಟ್ರು ಒಂದು ಹೇಳಿಕೆ ಕೊಡ್ತಾರೆ, BJP ನಾಯಕರು ಒಂದು ಹೇಳಿಕೆ ಕೊಡ್ತಾರೆ. ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ ನಮ್ಗೆ ಅರ್ಜಿನೇ ಕೊಟ್ಟಿಲ್ಲ ಅಂತೇಳಿ. ಹೋಮ್ ಮಿನಿಸ್ಟ್ರ್ ಇಲಾಖೆಯಿಂದ ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ನಮಗೆ ತಡವಾಗಿ ಅರ್ಜಿ ಬಂತು ಅಂತೇಳಿ. ಸೆಪ್ಟೆಂಬರ್ನಲ್ಲಿ ಯಾವತ್ತು ಅರ್ಜಿ ಕೊಟ್ಟು ಅಂತೇಳಿ ದಾಖಲೆ ಸಮೇತ ಕೃಷ್ಣ ಬೈರೇಗೌಡರು ಈಗಾಗಲೇ ಪ್ರತಿಪಾದನೆ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಸುಮಾರು 52,000 ಕೋಟಿ ತೆರಿಗೆಯನ್ನು, ಅನುದಾನಗಳನ್ನ ನಮಗೇನು ಕೊಡಬೇಕು ಅದನ್ನು ಕೊಟ್ಟಿಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂದರೆ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ. ಮತ್ತು ಬಹಿರಂಗ ಒಪ್ಕೋತಾರೆ, ಹೌದು ನಮ್ಮ ಕಡೆಯಿಂದ ನಿಧಾನ ಆಗಿದೆ, ಚುನಾವಣಾ ಆಯೋಗಕ್ಕೆ ಅನುಮತಿ ಪಡೆದಿದ್ದೀವಿ ಅಂತೇಳಿ. ಇವತ್ತು ಏನು ದೇಶದಲ್ಲಿ ಚುನಾವಣೆ ಆಗ್ತಾ ಇದೆ, ಚುನಾವಣೆ ಆಯೋಗ ಲಿಖಿತವಾಗಿ ಭಾಳ ಸ್ಪಷ್ಟವಾಗಿ ಹೇಳಿದೆ, ಬರ ಪರಿಹಾರ ಕಾಮಗಾರಿಗಳಿಗೆ ಅನುಮತಿ ಬೇಕಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷದವರಿಗೆ ಕರ್ನಾಟಕದ ವೋಟ್ ಬೇಕು, ಕರ್ನಾಟಕದಿಂದ MP ಗಳು ಬೇಕು, ಕರ್ನಾಟಕ ಕೊಡೋ ಹಣವನ್ನು ಕೊಡೋದಿಲ್ಲ. ಓಕೆ ರಮೇಶ್ ಬಾಬು ಅವರೇ, ಆದರೆ ಇಲ್ಲಿ ರಘು ಕೌಟಿಲ್ಯ ಅವರೇ, ಎಷ್ಟು ಮಟ್ಟಿಗೆ BJPಯ ಸಂಸದರು ಮೈಸೂರು ಕೊಡಗಿಗೆ ಯೋಜನೆಗಳನ್ನ ತರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಒಂದು ಪ್ರಶ್ನೆ ಕೇಳಿದಾಗ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಯನ್ನು ತೋರಿಸ್ತೀರಿ ನಿಜ, ಆದರೆ ಇಲ್ಲಿಯ ಸ್ಥಳೀಯ ವಿಚಾರಗಳಿಗೆ ಬಂದಾಗ ಶಾಸಕರುಗಳು ನನ್ನ ಯೋಜನೆಗಳಿಗೆ ಅಡ್ಡಪಡಿಸಿದ್ರು ಅನ್ನುವಂಥ ಮಾತುಗಳು ಕೂಡ ನಿಮ್ಮದೇ ಸಂಸದರಿಂದ ಬಂದಿತ್ತು. ಎಷ್ಟರ ಮಟ್ಟಿಗೆ ಹಾಗಾದ್ರೆ ನಿಮ್ಮ ಯೋಜನೆಗಳು ಸಮರ್ಪಕವಾಗಿ ಕಾರ್ಯರೂಪಕ್ಕೆ ಬಂದಿದ್ದಾವೆ ಈ ಕ್ಷೇತ್ರದಲ್ಲಿ, ಮತ್ತು ಯಾವ ಕಾರಣಕ್ಕಾಗಿ ಹಾಲಿ ಸಂಸದರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಪ್ರಶ್ನೆನ ಪದೇ ಪದೇ ಕಾಂಗ್ರೆಸ್ ಅವರು ಕೇಳ್ತಾ ಇದ್ದಾರೆ ನಿಮಗೆ? ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಯಾವ ಕಾರಣಕ್ಕಾಗಿ ಯಾರಿಗೆ ಟಿಕೆಟನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ವಿವೇಚನೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ನಡೆದು ಬಂದಿದೆ. ಪ್ರತಾಪ್ ಸಿಂಹ ಅವರನ್ನೇ ತೆಗೆದುಕೊಂಡ್ರೆ ಅವರು ಬಂದದ್ದು ಕೂಡ ಅನಿರೀಕ್ಷಿತನೇ ಮೈಸೂರಿಗೆ. ಅವ್ರು ಬಂದಾಗ ಯಾಕೆ ಬಂದರು, ಇನ್ನೊಬ್ಬರಿಗೆ ಯಾಕೆ ಕೊಡಲಿಲ್ಲ ಅಂತ ಹೇಗೆ ಪ್ರಶ್ನೆ ಉದ್ಭವ ಆಗಲಿಲ್ವೋ, ಈಗ ಕೂಡ 10 ಹಲವು ಕಾರಣಗಳಿಗಾಗಿ ಇವತ್ತು ಅಭ್ಯರ್ಥಿಗಳನ್ನು ಚೇಂಜ್ ಮಾಡುವಂಥ ಪದ್ಧತಿಯನ್ನು ಭಾರತೀಯ ಜನತಾ ಪಾರ್ಟಿ ಇರಿಸ್ಕೊಂಡಿದೆ. ಹಾಗಂತ ಪ್ರತಾಪ್ ಸಿಂಹ ಅವರ ಸೇವೆ ಅಥವಾ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಕಣ್ಣಿಗೆ ಬಿದ್ದಿಲ್ಲ ಅಂತಲ್ಲ. ಅವರು ಒಬ್ಬ ಪ್ರತಿನಿಧಿಯಾಗಿ ಯಶಸ್ವಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅಂಥದ್ದೇ ದೃಷ್ಟಿಕೋನದಿಂದ ಅಭಿವೃದ್ಧಿಯ ಸಂಕೇತವಾದಂಥ ಮೈಸೂರು ಪರಂಪರೆಯನ್ನು ಉಳಿಸಿದಂಥ, ಇಡೀ ರಾಮರಾಜ್ಯದ ಕಲ್ಪನೆಯನ್ನು ಅಕ್ಷರಶಃ ಭೂಮಿಗೆ ತಂದಂಥ ನಮ್ಮ ಮೈಸೂರಿನ ಯದುವಂಶ ಪ್ರತಿನಿಧಿ ಪಾರ್ಲಿಮೆಂಟ್ನಲ್ಲಿ ಇರಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ನರೇಂದ್ರ ಮೋದಿಯವರು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರನ್ನು ನಮ್ಮ ಹೆಗ್ಗಳಿಕೆ ಅಭ್ಯರ್ಥಿಯಾಗಿ ಕೊಡಮಾಡಿದ್ದಾರೆ. ಯದುವೀರರು ಅಭಿವೃದ್ಧಿಯ ಸಂಕೇತ, ಸಾಂಸ್ಕೃತಿಕ ಸಂದೇಶ ಮತ್ತು ವಿದ್ವತ್ತಿನ ಸಂಕೇತ, ಯುವ ಶಕ್ತಿಯ ಸಂಕೇತ. ಮೈಸೂರು ರಾಜಮನೆತನದವರು ಚುನಾವಣೆ ನಿಂತಿದ್ದು ಫಸ್ಟ್ ಅಲ್ಲ. ಮೈಸೂರು ರಾಜಮನೆತನದವರು ಚುನಾವಣೆ ನಿಂತಾಗ ಅವರ ವಿರುದ್ಧ ಭಾರತೀಯ ಜನತಾ ಪಕ್ಷ ಸ್ಪರ್ಧಿಸಿದ್ದು ಕೂಡ ಮೊದಲೇನಲ್ಲ. ಹಾಗಿರುವಾಗ ಈಗ ಅವರು ಬಂದ ತಕ್ಷಣನೇ ನಾವು ರಾಮರಾಜ್ಯವನ್ನ ಸ್ಥಾಪಿಸ್ತೀವಿ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ವಿಚಾರಗಳು ಅಂತೇಳಿ? ರಾಜಮನೆತನದ ಬಗ್ಗೆ ಮೈಸೂರು ಸಂಸ್ಥಾನದಲ್ಲಿ ಇರ್ತಕ್ಕಂಥ ಅಭಿಪ್ರಾಯಗಳು ತಮಗೆ ಗೊತ್ತೇ ಇದೆ. ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬಾರದು ಅಂತ ಹೇಳುವಂಥದ್ದನ್ನು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಭ್ಯರ್ಥಿಗಳನ್ನು ರಾಷ್ಟ್ರೀಯ ಪಕ್ಷದಿಂದ ಹಾಕುವಂಥದ್ದು ಒಂದು ನಡೆದು ಬಂದ ಸಂಪ್ರದಾಯ. ಬಹುಶಃ ಇದೇ ಪ್ರಥಮ ಬಾರಿಗೆ ಯದುವೀರರು ನಿಂತ ಸಂದರ್ಭದಲ್ಲಿ ಇಡೀ ಭಾಗದ ಜನ ಶೇಕಡಾವಾರು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಗೌರವಿಸಿದಂತಹ ಆ ಮನೆತನಕ್ಕೆ ಗೌರವ ಕೊಡಿ. ಯಾವತ್ತು ಸ್ವಾತಂತ್ರ್ಯ ಚಳವಳಿಯ ಮುಂಚೆ ಹಿಂದಿನ ಒಡೆಯರವರು ನಿಂತಾಗ ಯಾಕೆ ಅವಿರೋಧವಾಗಿ ಚುನಾಯಿಸುವಂತದಕ್ಕೆ ಮಾಡಲಿಲ್ಲ? ಯಾವ ಕಾರಣಕ್ಕೆ ಅಭ್ಯರ್ಥಿನ ಹಾಕಿದ್ರಿ? ಇವತ್ತು ಅವಿರೋಧ ಆಯ್ಕೆಯ ಅವಿರೋಧವಾಗಿ ಆಯ್ಕೆ ಮಾಡಿ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಮನವಿ ಅಲ್ಲ, ಮೈಸೂರಿನ ಮಹಾಜನತೆಯ ಮನವಿ. ಆದ್ರೆ ರಮೇಶ್ ಬಾಬು ಅವರು ನೀವು ಹೇಳಿದ್ರಿ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿವಿ ಅಂತ. ನೀವು ಕೂಡ ಶ್ರೀಕಂಠದತ್ತ ಒಡೆಯರವರನ್ನ ಅಭ್ಯರ್ಥಿಯಾಗಿ ಮಾಡಿಸಿದ್ರಿ. ಅವರು ಇಲ್ಲಿಂದ ಸಂಸದರಾಗಿ ಆಯ್ಕೆಯಾಗಿದ್ರು, ಕಾಂಗ್ರೆಸ್ ಪಕ್ಷದಿಂದಲೇ ಆಯ್ಕೆಯಾಗಿದ್ರು.
ಅವಾಗ ಹಂಗಂದ್ರೆ ಸಾಮಾನ್ಯ ಜನ ಅನ್ನುವಂಥದ್ದು ಇರ್ಲಿಲ್ವಾ? ಈಗ ಯಾಕೆ ಯದುವೀರ್ ಒಡೆಯರ್ ಅವರಿದ್ದಾಗ ಮಾತ್ರ ನಿಮ್ಮಿಂದ ಸಾಮಾನ್ಯ ಅಭ್ಯರ್ಥಿ ಅನ್ನುವಂಥದ್ದು? ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಾ. ನನಗೆ ಈ ಭಾರತೀಯ ಜನತಾ ಪಕ್ಷದವ್ರ ಮೇಲೆ ಅವಾಗವಾಗ ಒಂಥರ ಸಂತೋಷ ಆಗುತ್ತೆ ಅವ್ರ ಹೇಳಿಕೆಗಳನ್ನ ಕೇಳಿದ್ರೆ. ಯಾಕೆಂದರೆ ಯಾವಾಗ ಕಿವಿಗೆ ಹೂ ಮೂಡಿಸ್ತಾರೆ, ಯಾವಾಗ ಬೆನ್ನಿಗೆ ಚೂರಿ ಹಾಕ್ತಾರೆ, ಅವ್ರಿಗೆ ಒಂದು ಕಲೆ ಆಗಿಬಿಟ್ಟಿದೆ ಭಾರತೀಯ ಜನತಾ ಪಕ್ಷದ ಒಂದು ಕಲೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ತಾವು ಶ್ರೀಕಂಠ ದತ್ತ ಒಡೆಯರ್ನ ಎಷ್ಟನ್ನ ಪ್ರಸ್ತಾಪ ಮಾಡಿದ್ರಿ. ಮೊದಲು ಅವ್ರ ಸೋಲು ಬಂದುಬಿಡ್ತೀನಿ. ಅವರು BJPಯಿಂದ ಕ್ಯಾಂಡಿಡೇಟಾಗಿ ಒಂದು ಸಲ ಸೋತಿದ್ದಾರೆ ಪಾರ್ಲಿಮೆಂಟಿಗೆ, ಕಾಂಗ್ರೆಸ್ ಕ್ಯಾಂಡಿಡೇಟಾಗಿ ಒಂದು ಸಲ ಸೋತಿದ್ದಾರೆ. ಆದರೆ ಶ್ರೀಕಂಠ ದತ್ತ ಒಡೆಯರು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ MP ಆಗಿ 4 ಸಲ ಗೆದ್ದಿದ್ದಾರೆ. ಇನ್ನು BJP ತಿಳ್ಕೋಬೇಕು. ಪಾಪ ಇವತ್ತು ದಿಢೀರ್ ಅಂತೇಳಿ ಅವ್ರಿಗೆ ಯದುವರ ಮೇಲೆ ವಿಶ್ವಾಸ ಬಂದುಬಿಟ್ಟಿದೆ. ಮತ್ತು ಇನ್ನೊಂದು ದೊಡ್ಡ ವಿಚಾರ, ಅದನ್ನು ಅವರು ಸರ್ಪ್ಲಸ್ ಇದನ್ನು ಮುಚ್ಚಾಕ್ತಾ ಇದ್ದಾರೆ. ಇಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ರವ್ರನ್ನ ಸ್ವಾತಂತ್ರ್ಯ ಬಂದ ನಂತರ ರಾಜ್ಯಪಾಲರು ಮಾಡಿದ್ದು ಒಡೆಯರವರಿಗೆ ಗೌರವ ಕೊಟ್ಟು ಕಾಂಗ್ರೆಸ್ ಪಕ್ಷ. ಅದನ್ನ ಅವ್ರು ಕೇಳೋಕ್ಕಾಗತ್ತಾ? ಉತ್ತರ ಕೊಡೋಕ್ಕಾಗತ್ತಾ? ಅವರು ಇವತ್ತು ಪಾಪ ಅವ್ರು ವ್ಯಾಪಾರಕ್ಕೆ ನಿಂತಿದ್ದಾರೆ. ರಾಜಸ್ಥಾನದ ನಮ್ಮ ಈಗೇನು ಕ್ಯಾಂಡಿಡೇಟ್ ಇದ್ದಾರೆ ಅವರ ಮಾವನ್ನ ಇಟ್ಕೊಂಡು ವ್ಯಾಪಾರ ಮಾಡಿ ಇಲ್ಲಿ ಕ್ಯಾಂಡಿಡೇಟ್ ಆಗಿ ಸೋತ್ರ ನಿಮ್ಮ ಮನೇಲಿ ಯಾರಿಗಾರು ರಾಜ್ಯಸಭಾ ಟಿಕೆಟ್ ಕೊಡ್ತೀವಿ ಅಂತೇಳಿ ವ್ಯಾಪಾರ ಮಾಡ್ಕೊಂಡು ಕರ್ಕೊಂಬಂದಿರೋ ಕ್ಯಾಂಡಿಡೇಟು. ಈ ಕ್ಯಾಂಡಿಡೇಟ್ ಬಗ್ಗೆ ಅತಿಯಾದ ವಿಶ್ವಾಸ, ಅತಿಯಾದ ಪ್ರೀತಿ, ಅತಿಯಾದ ಇದು ಆನಂದ ಬಂದಿದೆ. ಪಾಪ ಅವ್ರು ಹೇಳ್ತಾ ಇದ್ದಾರೆ, ಇವರು ನಮ್ಮ ಒಳ್ಳೆ ಕ್ಯಾಂಡಿಡೇಟು, ಅವ್ರಿಗೆ ಬೇರೆ ಅಕಾಮಿಡೇಟ್ ಮಾಡ್ತೀವಿ ಅಂತೇಳಿ. ನಾವೆಲ್ಲ ಹೇಳಿದವರು. ಹಿಂದೆ ಯಾರು ಪ್ರತಾಪ ಸಿಂಹಲ್ಲಿ MP ಇದ್ರು ಅವ್ರು ಹೇಳಿದ್ರು ಮಹಾರಾಜರಿಗೆ ಯಾಕೆ ಬೇಕು ಚುನಾವಣೆ ಅಂತೇಳಿ. ಕಾಂಗ್ರೆಸ್ನವರೆಲ್ಲ ಕೇಳಿದ್ದು, ಅವರು ಕೇಳಿದ್ದು. ಜನಸಾಮಾನ್ಯರಿಗೆ ಬಂದು ಕೈ ಮುಗಿತೀರ ಅಂತ ಕೇಳಿದ್ರು ಕಾಂಗ್ರೆಸ್ನಲ್ಲ, ಪ್ರತಾಪ್ ಸಿಂಹರವರು. ಇವತ್ತು ಗೊಂದಲ ಇರ್ತಕ್ಕಂಥದ್ದು ಇವರಲ್ಲಿ. ಮೋದಿ ಎಷ್ಟು ಹೇಳ್ಕೊಂಡು ಎಷ್ಟು ದಿವಸ ಇವ್ರು ಕಣ್ಣು ಮಂಡಿಸ್ತಾರೆ. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು, ಇಡೀ ದೇಶದಲ್ಲಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದರು. ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ? ಕಿಸಾನ್ ಸಮ್ಮಾನ್ ಮಾತೆತ್ತರು ಘೋಷಣೆ ಮಾಡ್ತಾರೆ. ಇವತ್ತು CAG ಆಡಿಟ್ ರಿಪೋರ್ಟಲ್ಲಿ ಕರ್ನಾಟಕದ 50 ಲಕ್ಷ ರೈತರಿಗೆ ಹಣ ಪಾವತಿ ಆಗಿಲ್ಲ ಕಿಸಾನ್ ಸಮ್ಮಾನಲ್ಲಿ ಅಂತ ಇದೆ. ಉತ್ತರ ಕೊಡ್ತಾರಾ? ಜನನ ವ್ಯಾಮರ್ಸೋದು, ಜನಕ್ಕೆ ಕಿವಿಗೆ ಹೂವು ಮಾಡೋದು ಇವ್ರ ಪ್ರೊಫೆಷನಲ್ಲು. ಪಾಪ ಇವರು BJP ಚಪ್ಪಾಳ ತಟ್ಟರಲ್ಲಿ ಬೇಷ್. ಆದರೆ 2 ಸಲ ಪಾರ್ಲಿಮೆಂಟ್ ಚುನಾವಣೆಗೆ ಮೈಸೂರಿಗೆ ಭೇಟಿ ಕೊಟ್ಟಂಥ ನರೇಂದ್ರ ಮೋದಿರವರು ಏನು ಘೋಷಣೆ ಕೊಟ್ಟರು? ಮೈಸೂರಿನಲ್ಲಿ ನಿಂತ್ಕೊಂಡು ಮೈಸೂರನ್ನ ಅಂತಾರಾಷ್ಟ್ರೀಯ ಪ್ರವಾಸಿ ಸ್ಥಳ ಮಾಡ್ತೀನಿ ಅಂತೇಳಿ. ಅವರು ಮೊದಲನೇ ಸ್ವದೇಶಿ ಟೂರಿಸಮ್ ಒಂದು ಸ್ಕೀಮ್ ತಗೊಂಡ್ಬಂದರು. 9 ವರ್ಷದಲ್ಲಿ 8,500 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಅಂದರೆ ಟೂರಿಸಮ್ಗೆ ಒಂದೇ ₹1 ಕರ್ನಾಟಕಕ್ಕಾಗಲಿ ಮೈಸೂರಿಗಾಗಲಿ ಕೊಟ್ಟಿಲ್ಲ. ಹೇಳೋದು ಕುಟ್ರ ಇದೆ ಅವರಿಗೆ. ಭಾಷಣ ಬಿಗಿಯೋದಕ್ಕೆ ದೊಡ್ಡದಾಗಿ ಭಾಷಣ ಬಿಗಿತಾರೆ. ಮೈಸೂರಲ್ಲಿ ನಿಂತ್ಕೊಂಡು ಹೇಳಿದ್ದು, ಬೇರೆ ಕಡೆ ನಿಂತ್ಕೊಂಡು ಹೇಳಿದ್ದಲ್ಲ. ಇವತ್ತು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಂದ ವಿಚಲಿತರಾಗಿರ್ತಕ್ಕಂಥ ಮೋದಿರವರು ಗ್ಯಾರಂಟಿಗಳನ್ನ ಟೀಕೆ ಮಾಡಿ, ನಾಟ್ ಓನ್ಲಿ ಕರ್ನಾಟಕ, ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆ ನಿಂತ್ಕೊಂಡು ಕರ್ನಾಟಕ ಗ್ಯಾರಂಟಿ ಟೀಕೆ ಮಾಡಿದ್ರು. ಕೊನೆಗೆ ಏನು ಮಾಡಿದ್ರು? ಗ್ಯಾರಂಟಿ ಪದನೇ ಕತ್ಕೊಂಡು ಹೋಗ್ಬಿಟ್ರು ಕಾಂಗ್ರೆಸ್ ಪಾರ್ಟಿಯಿಂದ. ಮೋದಿರವ್ರಿಗೆ ಅನಿವಾರ್ಯ. ಸನ್ಮಾನ್ಯ ಇವತ್ತು ಯಾರು ರಾಷ್ಟ್ರ ಪ್ರಶಸ್ತಿ ಭಾರತ ರತ್ನವನ್ನು ಪಡೆದ್ರು ಅದ್ವಾನಿಯವರು, ಈ ರಾಜಮನೆತನ ಪಾರ್ಲಿಮೆಂಟ್ನಲ್ಲಿ ಇರಬೇಕನ್ನೋ ಕಾರಣಕ್ಕೆ ಶ್ರೀಕಂಠ ದತ್ತರನ್ನ ನಿಲ್ಲಿಸಿದ ನಿಜ. 96ರಲ್ಲಿ ಕಾಣುತ್ತೆ. ಶ್ರೀಕಂಠ ದತ್ತ ಒಡೆಯರ್ನ ಇವತ್ತಾಗೆ ಸಾಮಾಜಿಕ ಜಾಲತಾಣ ಇರಲಿಲ್ಲ. ಕಾಂಗ್ರೆಸ್ಸಿಗರು ಹಸ್ತದ ಗುರುತು ಒಡೆಯರವ್ರದಂತ ಹೇಳಿ HD ಕೋಟೆಯ ಆಡಿಗಳಿಗೆ ನುಗ್ಗಿ ಒಡೆಯರ್ರವರ ಗುರುತು ಹಸ್ತ ಅಂತ ಹೇಳಿ ಮೋಸದಿಂದ ಸೋಲಿಸಿದ್ದು ಶ್ರೀಕಂಠ ದತ್ತ ಒಡೆಯರ್ನ ಕಾಂಗ್ರೆಸ್ಸಿಗರು. ದೇವರಾಜ ಅರಸರ ಬೆನ್ನಿಗೆ ಚೂರಿ ಹಾಕಿ ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನ ದಮನ ಮಾಡಿದ್ದು, ಅವರ ದುರಂತ ಅಂತ್ಯಕ್ಕೆ ಕಾರಣವಾಗಿದ್ದು ಕಾಂಗ್ರೆಸ್ಸಿಗರು. ದೊಡ್ಡ ಇತಿಹಾಸ ಇದೆ ಮೈಸೂರಿನಲ್ಲಿ. ಅವ್ರು ಹೇಳಿದ್ರು ಚಾಮರಾಜ ಒಡೆಯರ್ ಅಂತ. ಪ್ರಜಾಪ್ರಭುತ್ವವನ್ನ ಗೌರವಿಸುವ ದಿಕ್ಕಿನಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮೊದಲು ಪ್ರಜಾಪ್ರತಿನಿಧಿ ಸಭೆ ಮಾಡಿ ಮೀಸಲಾತಿ ಕೊಟ್ಟಂತ ಶ್ರೇಷ್ಠ ಮನೆತನ ನಮ್ಮ ರಾಜಮನೆತನ. ಆ ಕಾರಣಕ್ಕಾಗಿ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ಸಿಗರು ಬಂದ್ರು ಅಂತ ಅಲ್ಲ. ಅವತ್ತು ಕಾಂಗ್ರೆಸ್ ಚಳುವಳಿ ಮಾಡಿ ಕಾಂಗ್ರೆಸ್ಸಿಗರೇ ಬೇರೆ, ಇವತ್ತಿರೋ ಡೋಕಾ ಕಾಂಗ್ರೆಸ್ ಬೇರೆ, ಅವತ್ತಿದ್ದಂತ ಕಾಂಗ್ರೆಸ್ ಬೇರೆ. ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಒಬ್ಬ ಉಕ್ಕಿನ ಮನುಷ್ಯ ಇದ್ರು. ಅವರಿಗೆ ಗೌರವ ಕೊಟ್ಟು ಈ ದೇಶದಲ್ಲಿ ಮೊದಲನೇದಾಗಿ ಪ್ರಜಾಪ್ರಭುತ್ವಕ್ಕೆ ತಲೆಬಾಗಿ ತಮ್ಮ ರಾಜತನವನ್ನ ಸಮರ್ಪಿಸಿದ್ದು ಜಯಚಾಮರಾಜ ಒಡೆಯರ್ರವರು ಅನ್ನುವುದು ಇತಿಹಾಸ. ಕಾಂಗ್ರೆಸ್ನವರಂತ ಕೊಡ್ಲಿಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಎಂತೆಂಥ ಮಹನೀಯರಿದ್ರು. ಈಗಿರೋರೆಲ್ಲ ಜೈಲಲ್ಲಿ ಇರ್ಬೇಕಾದ ಗಿರಾಕಿಗಳು ಕಾಂಗ್ರೆಸ್ಸಿಗರು.
ಜೈಲಲ್ಲಿರೋಗಿರ್ಬೇಕಾದ ಕಾಂಗ್ರೆಸ್ಸಿಗರು. ಆ ದೃಷ್ಟಿಯಿಂದ ಇವತ್ತು ಮೋದಿ ಅವರಿಗೆ ಏನ್ ಕೊಟ್ರು ಅಂತಾರೆ, ಯೋಜನೆ ಅಂತ ಹೇಳ್ತಾರೆ. ಪ್ರವಾಸೋದ್ಯಮಕ್ಕೆ ಏನ್ ಕೊಟ್ರು ಅಂತ ಕೇಳಿದ್ರು. ಪ್ರವಾಸೋದ್ಯಮಕ್ಕೆ ₹1 ಕೊಡ್ಲಿಲ್ಲ ಅಂತ. ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮವಾಗಿ ಮಾಡ್ತೀವಿ. ಪ್ರವಾಸೋದ್ಯಮ ಮೈಸೂರಿನ ಅಂಕಿಅಂಶ ತೆಗೆದುಕೊಳ್ಳಿ. ಕಳೆದ 10 ವರ್ಷದಲ್ಲಿ 2014ರಲ್ಲಿ UPA ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದ್ದು 40,000. ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ರಾಜ್ಯದ ಅಭಿವೃದ್ಧಿಗೆ ಕೊಟ್ಟಿದ್ದು 4,65,000 ಅನುದಾನ. ಇದರಲ್ಲಿ ಪ್ರವಾಸೋದ್ಯಮ ಕೂಡ ಸೇರಿದೆ. ಮೈಸೂರಿನ ಪ್ರವಾಸಿಗರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ. 1.5 ಗಂಟೆಯಲ್ಲಿ ಮೈಸೂರು ಬೆಂಗಳೂರಿಗೆ ಬರಬಹುದು. 4-5 ಟ್ರೈನ್ಗಳಿದೆ. ಕಾಂಗ್ರೆಸ್ಸಿನ ಯೋಗ್ಯತೆಗೆ ಒಂದು ಟ್ರೈನ್ ಕೊಡಕ್ಕಾಗಿರ್ಲಿಲ್ಲ, ಒಂದು ಏರ್ಪೋರ್ಟ್ ಮಾಡೋಕ್ಕಾಗಿರ್ಲಿಲ್ಲ, ಒಂದು ರಸ್ತೆ ಮಾಡೋಕ್ಕಾಗಿರ್ಲಿಲ್ಲ. ಇವತ್ತು 8 ಕಡೆ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಿದ್ದಾರೆ ಕರ್ನಾಟಕದ ಅಭಿವೃದ್ಧಿಗೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಈ ರಾಜ್ಯದಲ್ಲಿ ನಮ್ಮ ರೈತರ ಧಾನ್ಯ ಸಂಪತ್ತು, ಸಸ್ಯ ಸಂಪತ್ತು ವೃದ್ಧಿಸಲಿ ಅಂತ ಕೃಷ್ಣರಾಜ ಅಣೆಕಟ್ಟು ಕಟ್ಟಿಸಿದ್ರೆ, ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರ್ಕೊಂಡು ತಮಿಳುನಾಡಿಗೆ ನಮ್ಮ ನೀರನ್ನು ಹರಿಸ್ತಾ ಇದ್ದಾರೆ. ಇವತ್ತು ನಮ್ಮ ರೈತರ ಹೊಟ್ಟೆಗೆ ಇವತ್ತು ತಣ್ಣೀರು ಬಟ್ಟೆ ಹಾಕಿದ್ದಾರೆ. ಯಾವ ಯೋಜನೆ ತಂದಿರ್ತಕ್ಕಂಥದ್ದು ನೀವು? ನರೇಂದ್ರ ಮೋದಿ ಅವರ ಯೋಜನೆ ಬದುಕು ಕಟ್ಟಿಕೊಡುವ ಯೋಜನೆ. ಇದು ವರ್ಷದ ಕೂಡ ಯೋಜನೆ. ಓಕೆ 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 ನರೇಂದ್ರ ಮೋದಿ ಅವರು ಬದುಕು ಕಟ್ಟಿಕೊಡುವಂತಹ ಯೋಜನೆಯನ್ನು ಮಾಡಿದ್ದಾರೆ ಅಂತ. ನೀವು ತಮಿಳುನಾಡಿಗೆ ನೀರು ಹರಿಸ್ತೀರಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿಸಿರುವಂತಹ KRS ನಿಂದ ತಮಿಳುನಾಡಿಗೆ ನೀವು ನೀರು ಹರಿಸ್ಕೊಂಡು ಕೂತಿದ್ದೀರಿ. ನಮ್ಮ ಮಾತಿಗೆ ಅಡ್ಡಿಪಡಿಸದೆ ಹೋದ್ರೆ ಸಾಕಷ್ಟು ಅಂಕಿ ಅಂಶ ಇದೆ. ಇವ್ರ ಡೋಂಗಿತನನ ಬಯಲುಗಳಿಯಲಿಕ್ಕೆ ಸಾಕಷ್ಟು ಅಂಶ ಇದೆ. ನಾನು ದಾಖಲೆ ಸಹಿತ ಬಂದಿದ್ದೀನಿ. ಹಿಂದುಳಿದ ವರ್ಗದ ಚಾಂಪಿಯನ್ ಮಿಸ್ಟರ್ ಸಿದ್ದರಾಮಯ್ಯ. ದಲಿತರಿಗೆ ಹಿಂದುಳಿದ ವರ್ಗ 3 ನಾಮ ಹಾಕಿರೋದಕ್ಕೆ ದಾಖಲೆ ತಂದಿದ್ದೀನಿ. ನಾನು ದಾಖಲೆ ಸಹಿತ ಬಂದಿದ್ದೀನಿ. ಚಾಲೆಂಜ್ ವಾದ ಮಾಡಕ್ ರೆಡಿ ಇದ್ದೀನಿ. ರಮೇಶ್ ಬಾಬು, ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಮಹಾರಾಜ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಯಾರೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮಹಾರಾಜ ಕೊಡುಗೆಯನ್ನು BJPಯವರು ನಮ್ಮ ಕೊಡುಗೆ ಅಂತ ಕೊಟ್ಟಿದ್ದಾರಲ್ಲ, ಅದು ಬಹಳ ಕಳ್ಳತನದ ಪರಮಾವಧಿ ಅಂತ ಹೇಳಬೇಕಾಗುತ್ತೆ. ಇವತ್ತು ಮಹಾರಾಜದ ಒಂದು ಕಾಲಘಟ್ಟ ಏನು 1947ಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತಗೊಂಡಂಥ ತೀರ್ಮಾನಕ್ಕೆ ಅನುಗುಣವಾಗಿ ಇಡೀ ದೇಶದಲ್ಲಿ 560 ಸಂಸ್ಥಾನಗಳೇನಿತ್ತು. ನೀವು ಮಾತಾಡೋದಕ್ಕೆ ಅಡ್ಡಿ ಮಾಡಲ್ಲ. ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಮತ್ತೆ ಒಂದು ವರ್ಷ ನೀವು ಮಾತಾಡೋಕೆ ಒಂದು ನಿಮಿಷ ಕೇಳಿ. ನೀವು ಪ್ರಶ್ನೆಯನ್ನು ಕೇಳೋದಕ್ಕಿಲ್ಲ. ದಯವಿಟ್ಟು ನಾವು ಸ್ವಾತಂತ್ರ್ಯಕ್ಕಾಗಿ ಬಹಳಷ್ಟು ಹೋರಾಟ ಮಾಡಿಬಿಟ್ಟಿದ್ದೀವಿ ಅಂತೇಳಿ ಇತಿಹಾಸವನ್ನು ಯಾರೂ ತಿರ್ಚೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಭಾರತೀಯ ಜನತಾ ಪಕ್ಷದವರು ಮೋದಿ ಹೆಸರು ಹೇಳ್ಕೊಂಡು ಮತ್ತೊಬ್ಬ ಹೆಸರುಕೊಂಡು ಇತಿಹಾಸ ತಿರ್ಚುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಇತಿಹಾಸದಲ್ಲಿ ಇವರ ಪೂರ್ವಜ ಪಕ್ಷ ಇತ್ತಲ್ಲ, ಜನಸಂಘ ಹಿಂದೂ ಮಹಾಸಭಾ, ಅದು ಹೆಸರಿಟ್ಕೊಂಡು ಬ್ರಿಟಿಷ್ ಜೊತೆ ಹೋದಂಥವ್ರು ಇವರು ಭಾರತೀಯ ಜನತಾ ಪಕ್ಷದವರು. ಇವರಿಗೆ ತ್ರಿವರ್ಣ ಧ್ವಜ ವಿರೋಧ ಮಾಡಿದ್ರು, ಸಂವಿಧಾನವನ್ನು ವಿರೋಧ ಮಾಡಿದ್ರು, ಈ ದೇಶಕ್ಕೆ ಜಾತ್ಯತೀತ ರಾಷ್ಟ್ರ ಹಾಕುದು ಅಂತ ಹೇಳಿ ವಿರೋಧ ಮಾಡಿದ್ರು ಇವರು. ಇವತ್ತು ಅತಿಯಾದ ಪ್ರೇಮ, ರಾಷ್ಟ್ರ ಪ್ರೇಮ ದಯವಿಟ್ಟು ತ್ರಿವರ್ಣ ಧ್ವಜದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇವೆಲ್ಲ ಮಾತಾಡ್ತಾ ಇದ್ದಾರೆ. ನಮಗೆ ಸ್ವತಂತ್ರ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಬದ್ಧತೆ ಇತ್ತೋ ಇವತ್ತು ಸಹ ಅದೇ ಬದ್ಧತೆ. ನಾವು ಧರ್ಮಾಧಾರಿತ ರಾಜಕಾರಣ ಮಾಡೋದಿಲ್ಲ, ನಮಗೆ ಅದರ ಅವಶ್ಯಕತೆ ಇಲ್ಲ. ಅಭಿವೃದ್ಧಿಗೆ ಪೂರಕವಾಗಿ ಮೈಸೂರು ರಾಜ್ಯದಲ್ಲಿ ಏನು ಮಹಾರಾಜರ ಕೊಡುಗೆಗಳನ್ನ ಕೊಟ್ಟರು ಅದನ್ನು ಮುಂದುವರೆದುವಾಗ ದೇವರಾಜ ಅರಸುರವರು, ಸಿದ್ದರಾಮಯ್ಯನವರು ವಿಶೇಷವಾಗಿ ಹಳೆ ಮೈಸೂರಲ್ಲಿ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಮೈಸೂರಿನಲ್ಲಿ ವರ್ಣ ಯೋಜನೆ ಇರ್ಬೋದು, ಇವತ್ತು ಜಯದೇವ ಹಾಸ್ಪಿಟ್ಲ್ ಇರ್ಬೋದು, ಅದೇ ರೀತಿ ಶಿಕ್ಷಣ ಕ್ಷೇತ್ರ ಇರ್ಬೋದು, ಇವೆಲ್ಲವಕ್ಕೂ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ಸಿದ್ದರಾಮಯ್ಯನವರಿಗೆ ಉತ್ತರ ಕೊಡೋಕೆ ಶಕ್ತಿ ಇಲ್ಲದೆ ಇವರು ಇವತ್ತು ಪಲಾಯನವಾದ ಮಾಡ್ತಾ ಇದ್ದಾರೆ. ಉತ್ತರ ಕೊಡೋಕೆ ಶಕ್ತಿ ಇಲ್ಲ. ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಒಂದೊಂದು ಹೇಳ್ಕೊಂಡು ಹೋಗ್ತೀನಿ. ನನ್ನ ಪ್ರಶ್ನೆಗೆ ರಘುರವರು ಉತ್ತರ ಕೊಡಲಿಲ್ಲ. ಸ್ವದೇಶಿ ಟೂರಿಸಂ ವಿಚಾರದಲ್ಲಿ ಕರ್ನಾಟಕಕ್ಕೆ ಯಾಕೆ ₹1 ಕೊಟ್ಟಿಲ್ಲ? ಮೈಸೂರಲ್ಲಿ ಬಂದು ಏನು ಘೋಷಣೆ ಮಾಡೋದು ನೀವು? ಅಂತಾರಾಷ್ಟ್ರೀಯ ಪ್ರವಾಸಿ ಸ್ಥಳ ಮಾಡ್ತೀವಿ ಅಂತ ಹೇಳಿದ್ರೋ ಇಲ್ವೋ? ಹೇಳಿದ್ರೆ ಎಷ್ಟು ಹಣ ಕೊಟ್ಟಿದ್ರಿ? ಯಾಕೆ ಕೊಡಲಿಲ್ಲ? ಉತ್ತರ ಕೊಡೋಕೆ ಶಕ್ತಿ ಇಲ್ಲ. ಪಲಾಯನವಾದ ವಿಷಯವನ್ನು ತಿರ್ಚುವಂಥದ್ದು. ಈಗ ಪ್ರತಾಪ್ ಸಿಂಹ ಅವ್ರ ವಿಚಾರ ಎತ್ಕೊಂಡ್ರು. ಹೌದು, ಪ್ರತಾಪ್ ಸಿಂಹ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಟಿಕೆಟ್ ಯಾಕೆ ಕೊಡಲಿಲ್ಲ?
ಏನು ಪಾರ್ಲಿಮೆಂಟಿಗೆ ಜನ ನುಗ್ಸಿದ್ರು, ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕೋರು ಅಂತ ಟಿಕೆಟ್ ಕೊಡಲಿಲ್ಲ ಪ್ರತಾಪ್ ಸಿಂಹ ಅವ್ರಿಗೆ. ಇವತ್ತಿನವರೆಗೂ ಉತ್ತರ ಕೊಟ್ಟಿಲ್ಲ ಇವರು ಉತ್ತರ ಕೊಡಬೇಕಲ್ಲ ಇಲ್ಲಿ. ದಯಮಾಡಿ ಉತ್ತರ ಕೊಡಲಿ. ನಮಗೆ ಪ್ರಶ್ನೆ ಇರ್ತಕ್ಕಂಥದ್ದು ಬೆಲೆ ಏರಿಕೆ. ಆವತ್ತು 1 ರೂಪಾಯಿ 100 ರೂಪಾಯಿ ಮೌಲ್ಯ ಎಷ್ಟಿತ್ತು, ಡಾಲರ್ ಬೆಲೆ ಎಷ್ಟಿತ್ತು, ಡೀಸೆಲ್ ಬೆಲೆ ಎಷ್ಟಿತ್ತು, ಪೆಟ್ರೋಲ್ ಬೆಲೆ ಎಷ್ಟಿತ್ತು, ಗ್ಯಾಸ್ ಸಿಲಿಂಡರ್ ಎಷ್ಟಿತ್ತು, ಇವತ್ತೆಲ್ಲ ಬಂದಿದೆ. ಇದನ್ನ ಹೇಳಿ. ಒಂದು ಉದಾಹರಣೆ, ನೆನ್ನೆ ಒಬ್ಬ ನನ್ನ ಸ್ನೇಹಿತರು ಒಂದು ಕೊಟ್ಟ ಉದಾಹರಣೆನ, ಮೋದಿರವರು ಇದು ಪ್ರಧಾನಿ ಆದಂತ ಸಂದರ್ಭದಲ್ಲಿ 2014ರಲ್ಲಿ ಭಾರತದಲ್ಲಿ ಒಂದು ಗ್ಲೂಕೋಸ್ ಬಿಸ್ಕೆಟ್ ಪ್ಯಾಕೆಟ್ 10 ಬಿಸ್ಕೆಟ್ ಇರ್ತಕ್ಕಂಥ ಒಂದು ಪ್ಯಾಕೆಟ್ 10 ಬಿಸ್ಕೆಟ್ ಇರ್ತಕ್ಕಂಥ ಒಂದು ಪ್ಯಾಕೆಟ್ 2014ರಲ್ಲಿ ಮೋದಿ ಪ್ರಧಾನಿ ಆದಾಗ 5 ರೂಪಾಯಿ ಇತ್ತು. ಇವತ್ತು 5 ರೂಪಾಯಿ ನಿಮಗೆ ಗ್ಲೂಕೋಸ್ ಸಿಗುತ್ತೆ. ಕ್ವಾಂಟಿಟಿ ಎಷ್ಟು? 2 ಬಿಸ್ಕೆಟ್ ಒಳಗಡೆ. ಅದು ಬಿಜೆಪಿ ಸಾಧನೆ. ಜನರ ಹೊಟ್ಟೆ ಮೇಲೆ ಹೊಡೆಯೋದು, ಜನರ ಉದ್ಯೋಗ ಕಿತ್ಕೊಳ್ಳೋದು, ಜನರಿಗೆ ಮೋಸ ಮಾಡೋದು. ಈಗ ಬೆಲೆ ಏರಿಕೆ, ನಿರುದ್ಯೋಗ, ಈ ವಿಚಾರಗಳು ಚುನಾವಣೆ ಮಸ್ತು ಆಗ್ಬೇಕಾ ಬೇಡವಾ ಅಂತ? ಖಂಡಿತ ಆಗ್ಬೇಕು. ಅದು ಮಾತಾಡಕ್ಕೆ ನಿಂತಿದ್ದೀನಿ ನಾನು. ಈ ಸರ್ಕಾರ ಬಂದ ಮೇಲೆ ಬಿಟ್ಟಿ ಭಾಗ್ಯ ಕೊಟ್ರಲ್ಲ, ನಾನು ನೇರವಾಗಿ ಅವ್ರ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಮಾತಾಡೋದಕ್ಕೆ ಅಡ್ಡಿಪಡಿಸಿದ್ರೆ ಮಾತಾಡಕ್ಕೆ ಅವ್ರು ಹೇಳ್ಬೇಕು. ಅವ್ರ ಕಡೆ ನಮ್ಮ ಕಡೆ ಒಪ್ಕೋತಿಲ್ಲ. ಕೂತ್ಕೊಳ್ಳಿ. ಉತ್ತರ ದಯವಿಟ್ಟು ಕಿರ್ಚಾಡೋದ್ರಿಂದ ಏನೂ ಆಗೋದಿಲ್ಲ. ಫಸ್ಟ್ ಕೂತ್ಕೊಳ್ಳಿ. ನೀವು ಫಸ್ಟ್ ಎತ್ತದವ್ರು ಫಸ್ಟ್ ಕೂತ್ಕೊಳ್ಳಿ. ನೀವು ಅಲ್ಲೋಗಿ ಏನ್ ಎಷ್ಟು ಸಲ ಹೇಳ್ಬೇಕು? ಕಿರ್ಚಾಡೋದ್ರಿಂದ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನಿಮ್ಮ ಹತ್ರ ಕೂಡ ಅಷ್ಟೇ ಹೇಳ್ತೀನಿ. ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ನಿಮ್ಮ ಪ್ರತಿನಿಧಿಗಳಲ್ಲಿ ಮಾತಾಡ್ತಾರೆ. ಅವ್ರಿಗೆ ಗೊತ್ತಿದೆ ಏನು ಹೇಳಬೇಕು ಅನ್ನೋಂಥದ್ದು, ಅವ್ರಿಗೆ ಗೊತ್ತಿದೆ. ಅದಕ್ಕೆ ಬೇಕು ಅವ್ರು ಅಲ್ಲಿ ನಿಂತ್ಕೊಂಡಿದ್ದಾರೆ. ದಯವಿಟ್ಟು ನೀವು ಅಲ್ಲಿ ನಿಂತ್ಕೊಂಡು ಕಿರ್ಚಾಡಬೇಡಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರು ಚಳುವಳಿ ಮಾಡಿದ್ರು ಇಡೀ ರಾಷ್ಟ್ರದ ಹಿತಾಸಕ್ತಿ ಇಟ್ಟುಕೊಂಡು ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ರಾಜಕೀಯ ಪಕ್ಷ ಆಗಿರಲಿಲ್ಲ. ಅದು ಒಂದು ರಾಷ್ಟ್ರೀಯ ಚಳುವಳಿ ಆಗಿತ್ತು. ಅತ್ಯಂತ ದಗಲಬಾಜಿತನದಿಂದ ಅದನ್ನು ರಾಷ್ಟ್ರೀಯ ಪಕ್ಷ ಮಾಡ್ಕೊಂಡ್ರು. ಹೆಂಗೆ ಮಾಡ್ಕೊಂಡ್ರು ಅದು ಇತಿಹಾಸ ಅವ್ರಿಗೂ ಗೊತ್ತಿದೆ. ಭೂಗತ ಪಕ್ಷ ಅಂತ ಹೇಳಿದ್ರಲ್ಲ ಜನಸಂಘನ, ಈ ಜನಸಂಘ ಹುಟ್ಟಿದ್ದೇ ಭಾರತೀಯತೆಯನ್ನು ಉಳಿಸುವುದಕ್ಕಾಗಿ. ಒಂದೇ ಒಂದು ಬಾವುಟವನ್ನು ನೀವು ಕಾಶ್ಮೀರದಲ್ಲಿ ಆರಿಸೋಕ್ಕಾಗಲಿಲ್ಲ. ಯಾವ ಬಾವುಟ? ರಾಷ್ಟ್ರಧ್ವಜ. ಇವತ್ತಿಗೂ ನಿಮಗೆ ಭಾರತ್ ಮಾತಾ ಕಿ ಜೈ ಕೂಗಕ್ಕೆ ಬರಲ್ಲ. ವಾದ ಕೇಳಬೇಕು. ಆರ್ಟಿಕಲ್ 370 ನಿಮಗೆ ಬಹುಮತ ಇತ್ತಲ್ಲ ರಾಜೀವ್ ಗಾಂಧಿ ಅವರಿಗೆ, ಯಾಕಪ್ಪ ತೆಗಿಲಿಲ್ಲ? ಭಾರತದ ಕಿರೀಟ ಕಾಶ್ಮೀರ ಕಾಂಗ್ರೆಸ್ನವ್ರಿಗೆ ಬೇಡವೇ? 370ನೇ ವಿಧಿಯನ್ನು ರದ್ದು ಮಾಡುವ ಮೂಲಕ ಭಾರತದ ಕಿರೀಟವನ್ನು ಭಾರತ ಮಾತೆಗೆ ತೊಡಿಸಿ ಭಾರತದ ಹೆಮ್ಮೆಯ ಸುಪುತ್ರನಂತೆ ಹೊರಬಂದಿದ್ದಾರಲ್ಲ. 5 ಶತಮಾನಗಳ ತಪಸ್ಸಿನ ನಂತರ ರಾಮ ನಿರ್ಮಿಸಿದ ಭೂಮಿಯಲ್ಲಿ ರಾಮನಿಗೆ ರಾಮ ಮಂದಿರವನ್ನು ನಿರ್ಮಿಸಲು ನಮ್ಮ ಕೃಷ್ಣರಾಜ ಒಡೆಯರ್ ಹುಟ್ಟಿದಂಥ ಭೂಮಿಯಿಂದ ಬಾಲರಾಮನನ್ನು ತಗೊಂಡು ಹೋಗಿ ಕುಳಿಸಿದ್ದಾರಲ್ಲ. ಮೈಸೂರಿನ ಬಾಲರಾಮ ಅಯೋಧ್ಯೆಗೆ ಹೋಗಿ ಕುಳಿತಿದ್ದಾರಲ್ಲ, ಅದು ನಮ್ಮ ಮೋದಿಯವರ ಸಾಧನೆ. ರಾಮ ಮಂದಿರ ಕಟ್ಟಿದ್ದು, ಭಾರತವನ್ನು ಕಟ್ಟಿದ್ದು, ದೇಶದಲ್ಲಿ 5ನೇ ಸ್ಥಾನದಲ್ಲಿ ಆರ್ಥಿಕ ಸ್ಥಿತಿಯನ್ನು ನಿಲ್ಲಿಸಿದ್ದು, ಇಡೀ ವಿಶ್ವದಲ್ಲಿ ರಕ್ತ ಕಂಬಳಿಯನ್ನು ಹಾಸಿ ಭಾರತದ ಪ್ರಧಾನಮಂತ್ರಿಯನ್ನು ಸ್ವಾಗತ ಮಾಡುವ ನಿಟ್ಟಿನಲ್ಲಿ ಇವತ್ತು ಒಂದೇ ಒಂದು ರೈಲ್ ಬಿಡಕ್ಕಾಗಲಿಲ್ಲ ಮೈಸೂರಿಂದ. ಅಭಿವೃದ್ಧಿ ಬಗ್ಗೆ ಕೇಳ್ತೀರಾ? ಮೈಸೂರು ಬೆಂಗಳೂರು ರಸ್ತೆನ 1.5 ಗಂಟೆಯಲ್ಲಿ ಟಕ ಬರ್ತಾ ಇದ್ದೀರಿ. ಯಾರಪ್ಪ ಮಾಡಿಕೊಟ್ಟಿದ್ದು? ಫ್ಲೈಟಿಂದ ನೀವು ಚೆನ್ನೈ, ಹೈದರಾಬಾದು, ಬಾಂಬೆಗೆ ಹೋಗ್ತಾ ಇದ್ದೀರಿ ಮೈಸೂರಿಂದ. ಯಾರಪ್ಪ ಅಭಿವೃದ್ಧಿ ಪಡಿಸಿದ್ದು? ಇವತ್ತು ನಿಮ್ಮ UPA ಸರ್ಕಾರ ಇದ್ದಾಗ ದಾಖಲೆ ಇದೆ, 40,000 ಕೋಟಿ ಅಷ್ಟೇ ನೀವು ಕರ್ನಾಟಕ ಕೊಟ್ಟಿದ್ದು. ಮೋದಿಯವರು ಕೊಟ್ಟಿದ್ದು 4,65,000 ಕೋಟಿ. ಇನ್ನೆಷ್ಟು ಅಭಿವೃದ್ಧಿ ಮಾಡಬೇಕು ಈ ದೇಶದಲ್ಲಿ? ನಮ್ಮದು ಹರ್ಷದ ಕೂಳ್ ನಂಬ್ಕೊಂಡು ವರ್ಷದ ಕೂಳ್ ಬಿಡೋದಲ್ಲ. ವಿಶ್ವಕರ್ಮ ಯೋಜನೆಯ ಮೂಲಕ ಅಣ್ಣ ಬಸವಣ್ಣನವರ ಕಾಯಕ ಶ್ರೇಷ್ಠವನ್ನು ವಿಶ್ವದಲ್ಲಿ ಎತ್ತಿ ಹಿಡಿಯುತ್ತಿರುವಂಥ ಆ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡಿದಂಥ ಯಡಿಯೂರಪ್ಪನವರನ್ನು ಮಾದರಿಯಾಗಿಟ್ಟುಕೊಂಡು, ಬಸವಣ್ಣನವರನ್ನ ಮಾದರಿಯಾಗಿಟ್ಟುಕೊಂಡು ಸ್ವಾವಲಂಬಿ ಭಾರತ ಕಟ್ಟುವಂಥ ಶಪಥ ತೊಟ್ಟಿದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು. ಇವತ್ತು ಬದುಕು ಕಟ್ಟಿಕೊಡುವಂಥದ್ದು. ಇವತ್ತು ಎಷ್ಟು ಜನರಿಗೆ ಉದ್ಯೋಗ ಸಿಕ್ಕಿದೆ, ಎಷ್ಟು ಜನ ಇವತ್ತು ಸ್ವಾವಲಂಬಿಗಳಾಗಿದ್ದಾರೆ, ಎಷ್ಟು ಜನ ಕಾರ್ನಲ್ಲಿ ಓಡಾಡ್ತಿದ್ದಾರೆ, ಎಷ್ಟು ಜನ ಸವಲತ್ತಿದೆ. ಸೂರಿಲ್ಲದವರಿಗೆ ಸೂರು ಒಂದೇ ಒಂದು ಕೊಡೋಕ್ಕಾಗಲಿಲ್ಲ. ಕೊನೆಯದಾಗಿ ಹೇಳ್ತೀನಿ, ರಮೇಶ್ ಬಾಬು ಅವರು ಇದಕ್ಕೆ ಉತ್ತರ ಕೊಟ್ಟರೆ ಆಮೇಲೆ ಅವ್ರು ಮಾತಾಡೋಕ್ಕೆ ಕೊಟ್ಬಿಡಿ. ನಿಮ್ಮ 5 ಭಾಗ್ಯಗಳಿದೆಯಲ್ಲ ಕೊಡಿ, ಓಕೆ, ನಮ್ದೇನು ತಕರಾರಿಲ್ಲ. ಆದರೆ ಇವತ್ತು ತರಕಾರಿ ರೇಟ್ ಎಷ್ಟಾಗಿದೆ ಗೃಹಲಕ್ಷ್ಮಿಯರು ಕೇಳ್ತಾ ಇದ್ದಾರೆ.
ಹಾಲಿನ ರೇಟ್ ಎಷ್ಟಾಗಿದೆ, ದವಸ ಧಾನ್ಯದ ರೇಟ್ ಎಷ್ಟಾಗಿದೆ, ಕರೆಂಟ್ ಕೇಳಬೇಕು, ಕರೆಂಟ್ ಇವತ್ತು ಉಚಿತವಾಗಿ ಕೊಡ್ತಿದ್ದೀರಾ. ಸಣ್ಣ ಉದ್ದಿಮೆದಾರರಿಗೆ ಕನಿಷ್ಠ ದರ ನಿಗದಿ ಮಾಡಿ ಸಣ್ಣ ಉದ್ದಿಮೆದಾರರು, ಸಣ್ಣ ವ್ಯಾಪಾರಿಗಳ ಬದುಕಿಗೆ ಬೆಂಕಿ ಹಾಕಿದ್ದೀರಾ. ಇವತ್ತು ಸ್ವನಿಧಿ ಯುವಕರು ಬನ್ನಿ ಬನ್ನಿ ಸ್ವನಿಧಿ ತಗೊಳ್ಳಿ, 46 ಲಕ್ಷ ಯುವಕರನ್ನ ಅನರ್ಹ ಮಾಡಿದ್ದಾರೆ, ದಾಖಲೆ ಇದೆ. 46 ಲಕ್ಷ ಯುವಕರಿಗೆ ಕೊಟ್ಟೇ ಇಲ್ಲ, ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಇದು ನಿಮ್ಮ ಯುವ ನಿಧಿನ? ಬರ್ತೇನೆ. ನಿಮ್ಮ ಯೋಜನೆಗೆ ಎಲ್ಲ ದುಡ್ಡು ಬಸ್ಕೊಂಡಿದ್ದೀರಿ, ನಿಮ್ಮ ಖಜಾನೆ ಖಾಲಿ ಹಾಕುತ್ತೈತೆ. ದಲಿತರ ಉದ್ಧಾರಕ್ಕಾಗಿ ಮೀಸಲಾದಂಥ 11,000 ಕೋಟಿಯನ್ನು ನಿಮ್ಮ ಯೋಜನೆಗಳಿಗಾಗಿ ಬಳಸ್ಕೊಂಡ್ರಿ. ಬಿಟ್ಬಿಡ್ತೀನಿ ಅದುವೇ. ನೀವು ಹಿಂದುಳಿದ ವರ್ಗದ ಚಾಂಪಿಯನ್ ಅಲ್ಲ ಮಿಸ್ಟರ್ ಸಿದ್ದರಾಮಯ್ಯನವರೇ, ಅಹಿಂದ ಲೀಡರ್ ಅಲ್ಲ ಸಿದ್ದರಾಮಯ್ಯನವರೇ. ಹಿಂದುಳಿದವರ ಉದ್ಧಾರಕ್ಕಾಗಿ, ಅವರಿಗೆ ಬದುಕು ಕಟ್ಟಿಕೊಡುವುದಕ್ಕಾಗಿ ದೇವರಾಜ ಅರಸು ನಿಗಮ, ವಿಶ್ವಕರ್ಮ ನಿಗಮ, ಮಡಿವಾಳ ನಿಗಮ, ಕಾಡುಗೊಲ್ಲ ನಿಗಮ, ಉಪ್ಪಾರ ನಿಗಮ, ಮರಾಠ ನಿಗಮ, ಒಕ್ಕಲಿಗ ನಿಗಮ, ಲಿಂಗಾಯತ ನಿಗಮ ಒಂದು ಬಿಡುಗಾಸು ಕೊಟ್ಟಿಲ್ವಲ್ರಿ, ಬಾಗ್ಲಾಗ್ತಾ ಇದ್ದೀರಲ್ರಿ, ದಾಖಲೆ ಇದೆ ಸರ್. ಓಕೆ ರಘು ಕೋಡಿಲ್ ಅವರೇ, ರಮೇಶ್ ಬಾಬು ಅವರೇ, ಬಿಟ್ಲಿ ಭಾಗ್ಯವನ್ನ ಕೊಟ್ಟಿದ್ದೀರಿ, ಏನ್ ಮಾಡಿದ್ರಿ ಅಂತ? ರಾಜ್ಯದ ಖಜಾನೆಯನ್ನ ಖಾಲಿ ಮಾಡಿದ್ರಿ, ನಿಗಮಗಳಿಗೂ ಕೂಡ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಇಲ್ದಿರುವಷ್ಟು ನಿಮ್ಮ ಖಜಾನೆ ಖಾಲಿಯಾಗಿ ಕೊಡ್ತಿದೆ ಅಂತ. ನಾವು ಸ್ವಾವಲಂಬಿ ಸ್ವಾಭಿಮಾನಿ ಭಾರತ ಕಟ್ಟಿದ್ವಿ ಅಂತ ಬಿಜೆಪಿಯವರು ಹೇಳ್ಕೊಳ್ತಾರೆ. ಭಾಳ ಸಾಕಷ್ಟು ವಿಚಾರಗಳನ್ನ ರಘುರವರು ಚರ್ಚೆ ಮಾಡಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ಈ ಥರ ಆರೋಗ್ಯಕರವಾದ ಚರ್ಚೆಗೆ BJಪಿಯವರು ಅವಕಾಶ ಕೊಟ್ಬಿಟ್ರೆ ನಾವು ಪ್ರತಿಯೊಂದಕ್ಕೂ ಉತ್ತರ ಕೊಡೋಕ್ಕೆ ತಯಾರಿದ್ದೀವಿ. ಕನಿಷ್ಠ ನಿರ್ಮಲಾ ಸೀತಾರಾಮನ್ ಥರ ಓಡೋಗ್ದಲ್ಲೇ ನಿಂತ್ಕೊಂಡು ಪ್ರಶ್ನೆ ಕೇಳಿದರೆ ಅದಕ್ಕೆ ಅವ್ರು ಅಭಿನಂದನೆ ಹೇಳ್ತೀನಿ. ಇದು ಕಲಿಬೇಕು BJಪಿಯವರು. ಜಮ್ಮು ಕಾಶ್ಮೀರದ 370 ಆರ್ಟಿಕಲ್ನ ರಘುರವರು ಪ್ರಸ್ತಾಪ ಮಾಡಿದ್ರು. ನನಗೆ ರಘುವ್ರ ಬಗ್ಗೆ ಅಭಿಮಾನ ಇದೆ. ಯಾಕೆಂದರೆ ಸಂಘ ಪರಿವಾರದಿಂದ ಬಂದಂಥವ್ರು, ಅವರು ಸಹ ಬ್ಯಾಕ್ವರ್ಡ್ ಕ್ಲಾಸಿಂದ ಬಂದಿರತಕ್ಕಂಥವ್ರು, ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿದ್ದಂಥವ್ರು, ಅಭಿಮಾನ ಇದೆ. ಶ್ಯಾಮ್ ಪ್ರಕಾಶ್ ದಯಮಾಡಿ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಹೋಗಬೇಡಿ. ಶ್ಯಾಮ್ ಪ್ರಕಾಶ್ ಮುಖರ್ಜಿರವರು ಆ ಪಕ್ಷದ ಸಂಸ್ಥಾಪಕರು. BJಪಿ ಆಫೀಸ್ನಲ್ಲಿ ಅವ್ರು ಫೋಟೋ ಹಾಕ್ಕೊಂಡಿದ್ದಾರೆ ಶ್ಯಾಮ್ ಪ್ರಕಾಶ್ ಮುಖರ್ಜಿದು. ಇಲ್ಲೂ ಐತೆ, ಡೆಲ್ಲಿಲೂ ಐತೆ, ಅವ್ರ ಪಾರ್ಟಿನಲ್ಲಿದೆ. ಶ್ಯಾಮ್ ಪ್ರಕಾಶ್ ಮುಖರ್ಜಿರವರು 1915ನಲ್ಲಿ ಲೋಕಸಭೆ ಒಳಗಡೆ ಜಮ್ಮು ಕಾಶ್ಮೀರದ 370 ಆರ್ಟಿಕಲ್ನ ಸ್ವಾಗತ ಮಾಡಿ ನೆಹರೂರವ್ರಿಗೆ ಅಭಿನಂದನೆ ಮಾಡಿ ಭಾಷಣ ಮಾಡಲಿಲ್ಲ ಅಂತ ಅವ್ರು ಹೇಳ್ಬಿಟ್ರೆ ನಾನು ಪೊಲಿಟಿಕಲ್ ರಿಟೈರ್ಮೆಂಟ್ ತಗೋತೀನಿ. ಅಂದರೆ ಆವತ್ತೊಂದು ಸ್ಟ್ಯಾಂಡು, ಇವತ್ತೊಂದು ಸ್ಟ್ಯಾಂಡು. ನೀವು ಮಾಡಿರೋದು ಬೇರೆ, ಇವತ್ತಿನ ಸ್ಥಿತಿಗೆ ಬೇರೆ. ಬಟ್ ಆವತ್ತು ನೆಹರೂರವರು 370 ಜಾರಿ ಮಾಡಿದ್ದನ್ನು ಲೋಕಸಭೆಯಲ್ಲಿ ಮಾತಾಡಿ ಅಪ್ರಿಷಿಯೇಟ್ ಮಾಡಿ. ಈಗ ಆ ವಿಷಯವನ್ನು ಆ ರೀತಿಯಾಗಿ ಕೆದಕ್ತಾ ಹೋದ್ರೆ ಅವರು ಕೇಳ್ತಾರೆ, ಅದೇ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಏಕ್ ದೇಶ್ ಮೇ ದೋ ನಿಶಾನ್, ದೋ ಸಂವಿಧಾನ್, ದೋ ಪ್ರಧಾನ್ ನಹಿ ಚಲೇಗಾ ಅಂತ ಹೇಳಿದವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಯಾಕೆ ಅದೇ ಕಾಶ್ಮೀರದ ಬಗ್ಗೆ ಹೇಳಿದಲ್ವ? ಜನಸಂಘದ ವಿಚಾರದಲ್ಲಿ ಹೇಳಿದಲ್ವಾ? ಡಿಸ್ಪ್ಯೂಟ್ ಮಾಡಲ್ಲ. ಅದಾದ್ಮೇಲೆ ಮತ್ತೆ ಲೋಕಸಭೆಯಲ್ಲಿ ಮಾತಾಡಿದ್ದಾರೆ. ಅವ್ರು ಏನು ಕ್ಲೈಮ್ ಮಾಡೋರು, ಅಲ್ಲಿ ಕೊಟ್ಟಿದ್ದು ತಪ್ಪು ಅಂತ ಬಹಿರಂಗವಾಗಿ ಸಾರ್ವಜನಿಕವಾಗಿ ಒಂದು ಪಕ್ಷದ ಅಧ್ಯಕ್ಷರಾಗಿ ಏನು ಮಾತಾಡೋರು, ಜನಸಂಘದ ಅಧ್ಯಕ್ಷರಾಗಿ, ಅದಾದ ನಂತರ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ. ಅದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಅವ್ರು 2 ಧ್ವಜ, 2 ಸಂವಿಧಾನ, 2 ದೇಶ ಮಾತಾಡಿದ್ದು ನಾನು ಯಾವುದು ನಿರಾಕರಣೆ ಮಾಡ್ತಾ ಇಲ್ಲ. ಅದಾದ್ಮೇಲೆ ಲೋಕಸಭೆಯಲ್ಲಿ ಏನು ಮಾಡಿದ್ರು ಅದನ್ನು ಅವ್ರಿಗೆ ಜ್ಞಾಪಿಸ್ತಾ ಇದ್ದೀನಿ. ಅದಾದಮೇಲೆ ಮುಂದುವರೆದ ಭಾಗ, ಯಾಕೆಂದರೆ ಇದು ಮೈಸೂರು ಲೋಕಸಭೆಗೆ ಚರ್ಚೆ ಆಗಬೇಕು, ಪಾಪ ಬೇರೆ ವಿಚಾರ ಎತ್ಕೊತಾ ಇದ್ದಾರೆ. ಇಲ್ಲಿ ನನಗೆ ಬೇಸರ ಇಲ್ಲ. ಅವರು ರಾಮ ಜನ್ಮಭೂಮಿ ವಿಚಾರ ಎತ್ತಿದ್ರು. ರಾಮ ಜನ್ಮಭೂಮಿಗೆ, ರಾಮನಿಗೆ 3000 ವರ್ಷದ ಇತಿಹಾಸ ಇದೆ. ಕಾಂಗ್ರೆಸ್ ಪಾರ್ಟಿನೂ ಹುಟ್ಟಿರಲಿಲ್ಲ, BJಪಿನೂ ಹುಟ್ಟಿರಲಿಲ್ಲ, ಆವಾಗಲೇ ರಾಮ ಇದ್ದ. ಇವ್ರಿಗೆ ರಾಜಕೀಯವಾಗಿ ಉಳ್ಕೊಳ್ಳೋಕೆ ರಾಮ ಬೇಕು, ನಮಗೆ ಜನರು ಬದುಕೋಗೋಸ್ಕರ ರಾಮ ಬೇಕು, ಇವ್ರಿಗೆ ಓಟ್ಗೋಸ್ಕರ ರಾಮ ಬೇಕು, ನಮ್ಗೆ ಅಭಿವೃದ್ಧಿಗೋಸ್ಕರ ರಾಮ ಬೇಕು. ಇವ್ರು ಮಾಡ್ತಾ ಇರೋದು ಓಟಿನ ರಾಜಕಾರಣ. ಪಾಪ ಹೇಳಿ ಅವರು, ಇವ್ರು ಹುಟ್ಟಕ್ಕೆ ಮುಂಚೆಲೇ ಇತ್ತಲ್ಲ ರಾಮ, ಇವ್ರಿಗೋಸ್ಕರ ಹುಟ್ಟಿದಾನ ರಾಮ. 3000 ವರ್ಷದ ಮುಂಚೆ ಹುಡ್ದವನ ರಾಮ, ಅದನ್ನು ಹೇಳೋದಿಲ್ಲ. ಮತ್ತು ಭಾಳ ವಿಶೇಷವಾಗಿ ಅನುದಾನಗಳ ಬಗ್ಗೆ ಹೇಳಿದ್ರು. ನಾವು 4 ಲಕ್ಷ ಕೋಟಿ ಕರ್ನಾಟಕ ಕೊಟ್ಬಿಟ್ಟಿದ್ದೀವಿ ಅಂತೇಳಿ 5 ವರ್ಷದ್ದು ತಗೊಂಡು ಹೇಳ್ತಾ ಇದ್ದಾರೆ. ನಾನು ಒಪ್ಕೋತೀನಿ, 4 ಲಕ್ಷ ಕೋಟಿ ಕೊಟ್ಟರೆ ನಿಜ. ಯಾವಾಗ ನೆಹರೂರವರು ಈ ದೇಶಕ್ಕೆ ಬಜೆಟ್ ಕೊಟ್ಟಂಥ ಸಂದರ್ಭ 197 ಕೋಟಿ ಮೊದಲನೇ ವರ್ಷ, ಜನಸಂಖ್ಯೆ 36 ಕೋಟಿ, ಎಜುಕೇಷನ್ನು ಅಕ್ಷರತೆ 17%. ಇವತ್ತೆಷ್ಟು ಸ್ವಾಮಿ ನಿಮ್ಮ ಬಜೆಟ್ಟು? 45 ಲಕ್ಷ ಕೋಟಿ. ನೀವು ನಿಮ್ಮ ಪ್ರಪೋರ್ಷನೇಟಾಗಿ ಕೊಡಿ, ಅದ್ರ ಪ್ರಕಾರ ಕೊಟ್ಕೊಂಡವ್ರೆ. ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ರು? 27% ಕೊಡ್ತಿದ್ರು. ಈಗ ಎಷ್ಟು ಕೊಡ್ತಿದ್ದೀರಾ? 18%. ಯಾರ ತಲೆ ಹೊಡಿತಾ ಇದ್ದೀರಾ? ಯಾರ ಮನೆ ದುಡ್ಡು? ಕರ್ನಾಟಕ ದುಡ್ಡಲ್ವ ಇದು? ಹೇಳೋದಕ್ಕೆ ಅಂಕಿ ಚೆನ್ನಾಗಿರುತ್ತೆ, ವಿವರಣೆ ಕೊಡಿ. ಮನಮೋಹನ್ ಸಿಂಗ್ 27% ಕೊಟ್ಟಾಗ ಅವ್ರ ಬಜೆಟ್ ಗಾತ್ರಕ್ಕೆ, ನಿಮ್ಮ ಬಜೆಟ್ ಗಾತ್ರ ನೀವ್ಯಾಕೆ ಕೊಡ್ತಾ ಇಲ್ಲ 27%?
18% ಕೊಟ್ಬಿಟ್ಟು 4 ಲಕ್ಷ ಕೊಟ್ಟಿದ್ದೀವಿ, ಇನ್ನು ನಾಮ ಹಾಕೋದು ಚೆನ್ನಾಗಿ ಕಲ್ತಿದ್ದಾರೆ ಅಂತ ತಾನೇ ಅವರು. ಇದನ್ನು ಬಿಡಬೇಕು BJP ಅವರು, ಬಿಟ್ಟು ವಾಸ್ತವ ಹೇಳ್ಬೇಕು. ಮತ್ತೆ ಇನ್ನೊಂದು, ಕರ್ನಾಟಕದ ಪ್ರಶ್ನೆ ಬಂದಾಗ ರಾಜಕಾರಣ ಬದಲಿಗಿಡ್ಲಿ. ಇವ್ರಿಗೆ 99ರಿಂದ ಕರ್ನಾಟಕ ಜನ 18 ಸೀಟು, 19 ಸೀಟು, 20 ಸೀಟು, 25 ಸೀಟು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಕರ್ನಾಟಕದ ವಿಚಾರ ಬಂದಾಗ ಧ್ವನಿ ಎತ್ತಲಿ. ಮೋದಿ ಹಿಂದೆ ಬಾಲ ಇಟ್ಕೊಂಡ್ಬರೋದಲ್ಲ, ರಾಜ್ಯದ ಅಸ್ಮಿತೆ ಉಳಿಸ್ಬೇಕು ಇವರು. ರಾಜ್ಯದ ವಿಚಾರ ಬಂದಾಗ ಧ್ವನಿ ಎತ್ತಬೇಕು. ನೀವು 3 ವರ್ಷದಿಂದ ಬಾಕಿ ಇರೋ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ, ನಾನು 3 ವರ್ಷದಿಂದ ಬಿಡುಗಡೆ ಆಗಿರೋ ಅನುದಾನ ಕೊಟ್ಟಿದ್ದೀವಿ, 3 ವರ್ಷದಿಂದ ಯಾವ್ಯಾವ ಪೆಂಡಿಂಗ್ ಇಟ್ಟಿದೆ ಎಲ್ಲ ಮಾಡಿದ್ದೀವಿ. ಸುಳ್ಳು ಹೇಳ್ಬೇಡಿ ಅಂತ ಅಸೆಂಬ್ಲಿಲಿ ಮಾತಾಡಿದ್ದಾರೆ, ಇಲ್ಲ ಅಂಕಿಅಂಶ ತರೋದಲ್ಲ. ರಘುವರ್ ಅವರು ಕೇಳಿ, ನಿಮ್ಮ ಯಾರಿಗೆ ನಾಯಕರಿಗೆ ಉತ್ತರ ಬಂದಿದೆ ಹೇಳಿ ದಯವಿಟ್ಟು. ಕರ್ನಾಟಕದಲ್ಲಿ ಇವತ್ತೇನು ಗ್ಯಾರಂಟಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಆ ಗ್ಯಾರಂಟಿಗಳನ್ನ ಇವ್ರ ಕೈಯಲ್ಲಿ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ನನ್ನ ಸಹೋದರಿ ನನ್ನ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಇವತ್ತು ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಬ್ಬ ಹುಡುಗನಿಗೆ ಹಣ ಸಿಕ್ಕಿದೆ, ಅವನು ಇವತ್ತು PUCನಲ್ಲಿ ಪಾಸ್ ಮಾಡಿ ಮಾಧ್ಯಮದಲ್ಲಿ ಹೇಳ್ತಾನೆ, ಗೃಹಲಕ್ಷ್ಮಿ ಯೋಜನೆಯಿಂದ ನಾನು 95% ತಗೊಂಡೆ ಅಂತ. ಒಬ್ಬ ಹೆಣ್ಣು ಮಗಳು ಹೇಳ್ತಾಳೆ, ನಾನು ಉಳಿಸ್ಕೊಂಡು ಫ್ರಿಜ್ ತಗೊಂಡೆ ಅಂತ ಹೇಳ್ತಾಳೆ. ಇನ್ನೊಬ್ಬ ಹೆಣ್ಣು ಮಗಳು ಹೇಳ್ತಾಳೆ, ನಾನು ಒಂದು 2 ಗ್ರಾಮ್ ಗೋಲ್ಡ್ ರಿಂಗ್ ತಗೊಂಡೆ ಅಂತೇಳಿ. ಅದು ಇವರಿಗೆ ಹೆಣ್ಮಕ್ಳಿಗಾದಂಥ ಕಾರ್ಯಕ್ರಮಗಳು ಇವ್ರ ಕೈಲಿ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದೆಲ್ಲ ಹಾಳಾಗೋಗ್ಲಿ. ಗ್ಯಾರಂಟಿ ಪದ ಇವತ್ತು ಕದ್ದೋರು ಕೇಂದ್ರದಲ್ಲಿ. ಇವತ್ತು ಇಷ್ಟು ದಿವಸ ಯಾವ್ದಾದ್ರು ಮಾಡಲ್ಲ ಯಾವುದು ಅಂದರೆ ಗುಜರಾತ್ ಅನ್ನೋರು ಎಲ್ಲದಕ್ಕೂ. ಇವತ್ತು ಎಲ್ಲದಕ್ಕೂ ಕರ್ನಾಟಕ ಮಾಡಲ್. ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ ಸರ್ಕಾರ ಇವ್ರಿಗೆ ಮಾಡಲ್ಲು. ಇವ್ರು ಅದನ್ನ ಕಾಪಿ ಮಾಡ್ತಾ ಇದ್ದಾರೆ. ನೀವು ಗ್ಯಾರಂಟಿಯನ್ನ ಇಡೀ ದೇಶದಲ್ಲಿ ಎಲ್ಲ ಲೇವಡಿ ಮಾಡ್ತಾ ಇದ್ರಿ, ಈಗ ನಮ್ಮಿಂದ ನೀವು ಗ್ಯಾರಂಟಿಯನ್ನ ತಗೊಂಡು ಹೋದ್ರಿ ಅಂತ, ಅದಕ್ಕೆ ಉತ್ತರವನ್ನು ಕೊಡಿ ಅಂತ ಕೇಳಿದೆ ಅಷ್ಟೇ. ಗ್ಯಾರಂಟಿ ಅಂತಕ್ಕಂಥದ್ದು ಒಂದು ಪದ ಬಳಕೆ ಯಾವುದು ಕೂಡ ಹೈಜಾಕ್ ಆಗಲ್ಲ. ಮೋದಿಯವ್ರ ಗ್ಯಾರಂಟಿ ದೇಶ ಕಟ್ಟೋ ಗ್ಯಾರಂಟಿ, ಮೋದಿಯವ್ರ ಗ್ಯಾರಂಟಿ ಬದುಕು ಕಟ್ಟೋ ಗ್ಯಾರಂಟಿ, ವರ್ಷದ ನಂಬ್ಕೊಂಡು ಬಿಡೋ ಗ್ಯಾರಂಟಿ ಅಲ್ಲ. ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ನಿಮ್ಮ ಪ್ರಶ್ನೆಗಳು. ಸರ್, ಒಂದೇ ಒಂದು, ಇವ್ರ ಅಸ್ತಿತ್ವ ಉಳಿಸ್ಕೊಳಕ್ಕೋಸ್ಕರ 270 ಜನ ಕ್ಯಾಂಡಿಡೇಟ್ ಹಾಕ್ಬೇಕು. ಇವ್ರ ಹತ್ರ ಕ್ಯಾಂಡಿಡೇಟ್ 243 ಜನ ಹಾಕಿದ್ದಾರೆ. ಎಲ್ಲಿದೆ ಇವ್ರ ಅಸ್ತಿತ್ವ? ಎಲ್ಲಿ ಇವರು ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಧ್ಯ? ಹೆಂಗ್ ರಚನೆ ಮಾಡ್ತಾರೆ ಇವರು? ಅದಕ್ಕೆ ಉತ್ತರ ಕೊಡ್ಲಿ ಸರ್ ಇವರು. ರಮೇಶ್ ಬಾಬು ಅವರೇ, ಎಲ್ಲಿದೆ ನಿಮ್ಮ ಅಸ್ತಿತ್ವ ಕಾಂಗ್ರೆಸ್ದು? 273 ಸೀಟು ಸ್ವಂತ ಬಲದಲ್ಲಿ ನಿಲ್ಲೋದಕ್ಕೆ ಬೇಕು, ಆದ್ರೆ ನೀವು ಅಷ್ಟು ಕ್ಯಾಂಡಿಡೇಟ್ ಇನ್ನೂ ಕೂಡ ಹಾಕಿಲ್ಲ ಅಂತ. ಇವತ್ತು ಇಂಡಿಯಾ ಬ್ಲಾಕ್ ಅಲಿಯನ್ಸ್ಗೆ ಅನುಗುಣವಾಗಿ ಕಾಂಗ್ರೆಸ್ ಪಕ್ಷ ದೇಶದ 300 ಸ್ಥಾನಗಳ ಸ್ಪರ್ಧೆ ಮಾಡ್ತಾ ಇದೆ. 544 ಕ್ಷೇತ್ರಗಳಲ್ಲೂ ಸಹ ಇಂಡಿಯಾ ಬ್ಲಾಕ್ ಪಾರ್ಟಿನವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಒಂದು. ಎರಡನೇದು, ಪಾಪ ಅವರಿಗೆ ಜನಸಂಘದ್ದು, ಹಿಂದೂ ಮಹಾಸಭಾದ ವಿಷಯ ಗೊತ್ತಿಲ್ಲ. ಈ ದೇಶದಲ್ಲಿ 52ನೇ ಮೊದಲನೇ ಚುನಾವಣೆಯಲ್ಲಿ ಅವ್ರು ಕ್ಯಾಂಡಿಡೇಟ್ ಹಾಕೋದಿರಲಿ, ಅವ್ರು ಗೆದ್ದಿದ್ದು 3 ಜನ. ಕರ್ನಾಟಕದಲ್ಲಿ 1980ರಲ್ಲಿ ಭಾರತೀಯ ಜನತಾ ಪಕ್ಷ ಆದಮೇಲೆ 83ರಲ್ಲಿ ಎಷ್ಟು ಗೆದ್ರು, 85ರಲ್ಲಿ ಎಷ್ಟು ಗೆದ್ರು ಅಂತ ಅವ್ರು ನೋಡ್ಕೋಬೇಕು. ಅವ್ರು ಗೆದ್ದಿದ್ದು 2 ಸೀಟು. ಇವತ್ತು 113 ಸೀಟ್ ಗೆಲ್ಲಕ್ಕಾಗಿಲ್ಲ ಅವ್ರ ಕೈಲಿ. ರಘು ಸರ್ ಅವ್ರಿಗೆ ನನ್ನ ಪ್ರಶ್ನೆ, ರಘು ಸರ್ ಅವರೇ, ಈ ದೇಶದಲ್ಲಿ ಶ್ರೀರಾಮ ಮಂದಿರ ಕಟ್ಟಿದೀವಿ ಅಂತ ಹೇಳಿದ್ರಿ. ನಾವು ಬಾಲ್ಯದಿಂದಲೂ ಕೂಡ ಶ್ರೀರಾಮನ ಪೂಜೆ ಮಾಡಿಕೊಂಡು ಬೀದಿಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಬಂದಂಥ ಸಂಸ್ಕೃತಿಯವ್ರು ನಾವು. ನಮಗೆ ಶ್ರೀರಾಮ ಹೊಸದಲ್ಲ. ನಿಮ್ಮ ಶ್ರೀರಾಮ ಮಂದಿರ ಕಟ್ಟಿ ಸಾಧನೆ ಏನು ಅಂತ ಹೇಳಿದ್ರಿ. ಇವತ್ತು ಲಕ್ಷ್ಮಣನ್ ಬೇರೆ ಮಾಡಿದ್ದೀರಾ, ಸೀತೆ ಬೇರೆ ಮಾಡಿದ್ದೀರಾ, ಆಂಜನೇಯನ್ ಬೇರೆ ಮಾಡಿದ್ದೀರಾ. ಶ್ರೀರಾಮ ಮಂದಿರ, ಶ್ರೀರಾಮರ ಒಬ್ಬನ್ನ ಕೂರಿಸ್ಬಿಟ್ಟು ಈ ದೇಶದ ಜನಕ್ಕೆಲ್ಲ ಮಂಕು ಬೂದಿ ಇರಿಸ್ತಾ ಇದ್ದೀರಾ ನೀವು. ಓಕೆ, ರಘು ಕೌಟಿಲ್ಯ ಅವರೇ, ಅಲ್ಲಿ ಅವ್ರಿಗೆ ಒಂದು ಪ್ರಶ್ನೆನ ಕೇಳಿದ್ರು. ನೀವು ರಾಮ ಮಂದಿರದ ನಿರ್ಮಾಣವನ್ನ ಮಾಡಿದ್ವಿ ಅನ್ನೋದನ್ನ ಬಹಳ ಖುಷಿಯಿಂದ ಹೇಳ್ತಿದ್ರಿ. ರಾಮನನ್ನ ನೀವು ಅಲ್ಲಿ ಕೂರ್ಸಿದ್ರಿ, ನಾವು ರಾಮನ ಸಂಸ್ಕೃತಿಯಲ್ಲೇ ಬಂದಂತವ್ರು. ಆದ್ರೆ ನೀವೀಗ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಎಲ್ಲ ಬೇರೆ ಬೇರೆ ಮಾಡಿ ಕೇವಲ ರಾಮನನ್ನ ಕೂರ್ಸಿದ್ರಿ ಅಂತೇಳಿ. ರಾಮ, ಲಕ್ಷ್ಮಣ, ಸೀತೆ ಕನ್ನಡಿಗ ಹನುಮನ ಹೃದಯದಲ್ಲಿದ್ದಾರೆ. ರಾಮ ಮಂದಿರದಲ್ಲಿ, ರಾಮನ ಹೃದಯದಲ್ಲಿ ರಾಮನು ಇದ್ದಾನೆ, ಲಕ್ಷ್ಮಣನು ಇದ್ದಾನೆ, ಹನುಮಂತನು ಇದ್ದಾನೆ. ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಸ್ಥಾಪನೆಯಾಗಿದೆ. ರಾಮನ ಗುಡಿಯಲ್ಲಿ ಸೀತೆಯೂ ಇದ್ದಾಳೆ, ಲಕ್ಷ್ಮಣನು ಇದ್ದಾನೆ, ಹನುಮಂತನು ಇದ್ದಾನೆ. ರಾಮನ ಹೃದಯದಲ್ಲಿ ಇಡೀ ಭಾರತದ, ವಿಶ್ವದ ರಾಮ ಭಕ್ತರಿದ್ದಾರೆ, ಹಿಂದೂಗಳಿದ್ದಾರೆ. ಯದುವೀರವ್ರಿಗೆ ಟಿಕೆಟ್ ಕೊಡಬಾರ್ದಿತ್ತು ಅನ್ನೋದು ಪ್ರತಾಪ್ ಸಿಂಹ ಅಪೇಕ್ಷೆ ಇತ್ತು. ಯದುವೀರವರು ಯಾಕೆ ರಾಜಕಾರಣಕ್ಕೆ ಬಂದ್ರು ಅಂತ ಪ್ರತಾಪ್ ಸಿಂಹ ಅವರು ಲಾಸ್ಟ್ ಟೈಮ್ ಹೇಳಿದ್ದಾರೆ. ಯಾಕೆ ಅವರು ಅವರ ಸ್ವಂತ ಆಸ್ತಿಗಳನ್ನ ರಕ್ಷಣೆ ಮಾಡಕ್ ಬಂದಿದ್ದಾರೆ. ಬಡವರ, ನಮ್ಮ ಮೈಸೂರಿನ ಬಡವರನ್ನ ಉದ್ಧಾರ ಮಾಡಕ್ ಬಂದಿಲ್ಲ ಅವರು. ನನಗೆ ಬಹಳ ಖುಷಿ ಆಗೋದೇನಪ್ಪ ಅಂದ್ರೆ, ನಮ್ಮ JDS ಮತ್ತೆ BJP ಕಾರ್ಯಕರ್ತರು ನೋಡಿದ್ರೆ, ಇದೇ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಾನು ಸಾಯ್ತೀನಿ ಎಂದವರೆಲ್ಲ ಇನ್ನ ಬದುಕಿದಾರಲ್ಲ, ಅದು ನನಗೆ ಬಹಳ ಖುಷಿ ಸಿಗುತ್ತೆ. ನೋಡಿ ಸರ್, ಇದು ಸರ್ಕಾರದ ದಾಖಲೆ ಸರ್, ನಂದಲ್ಲ ಸರ್. ಓಕೆ, 2022-23 ಆರ್ಥಿಕ ವರ್ಷ ಆ ಬಡ್ಜೆಟ್ನಲ್ಲಿ ಬೊಮ್ಮಾಯಿಯವರು
ದೇವರಾಜ ಅರಸು ಅಭಿವೃದ್ಧಿ ನಿಗಮಕ್ಕೆ ಕೊಡ್ತಕ್ಕಂಥದ್ದು 190 ಕೋಟಿ, ಬಿಡುಗಡೆ ಆಗ್ತಕ್ಕಂಥದ್ದು 190 ಕೋಟಿ. ಇದು ನಾನು ಹೇಳ್ತಾ ಇರೋದಲ್ಲ, ಸರ್ಕಾರಿ ದಾಖಲೆ. 2024, 25 ಬರ್ತಾರಲ್ಲ, 23, 24 ಸಿದ್ದರಾಮಯ್ಯನವರು ಬಡ್ಜೆಟ್ನಲ್ಲಿ ಮಂಡಿಸ್ತಾರಲ್ಲ ಸರ್, ನಮ್ಮ ಬೊಮ್ಮಾಯಿನವರು 190 ಕೋಟಿ ಕೊಟ್ಟ ಮೇಲೆ ಸಿದ್ದರಾಮಯ್ಯನವರು 500 ಕೋಟಿ ಕೊಡಬೇಕು. ಹಿಂದುಳಿದ ವರ್ಗ ಚಾಂಪಿಯನ್. ಸುಮ್ಮನಿರ್ರಿ, ದಾಖಲೆಗೆ ಇಟ್ಕೊಂಡು ಮಾತಾಡ್ತಿದ್ದೀನಿ. ಒಂದ್ ನಿಮಿಷ, ಕ್ವಿಕ್ ಆಗಿ ಬನ್ನಿ, ಅದು ಪಾಯಿಂಟ್ ಬನ್ನಿ. 100 ಕೋಟಿ ಘೋಷಣೆ ಮಾಡ್ತಾರೆ, ಇವ್ರು ಹೇಳಿದ್ರಲ್ಲ ಬಡ್ಜೆಟ್ಲಿಂದ 100 ಕೋಟಿ ಘೋಷಣೆ ಮಾಡ್ತಾರೆ, ಅದು ಕೊಡಲ್ಲ, ಬರೀ 50 ಕೋಟಿ. ನೋಡಿ, ಅತ್ಯಂತ ಸಣ್ಣ ಕಮ್ಯುನಿಟಿ ಬೇಡ, ಸವಿತಾ ಅಭಿವೃದ್ಧಿ ನಿಗಮ ಎಷ್ಟು ಕಷ್ಟಪಟ್ಟು ಜೀವನ ಮಾಡುವಂತ ನಿಗಮ ಅದು. ಅದಕ್ಕೆ ನಮ್ಮಲ್ಲಿ 15 ಕೋಟಿ ಕೊಟ್ರೆ ಇವರು 5 ಕೋಟಿ ಕೊಡೋದು, ಹೇಳೋದು ಕೊಡೋದು ಬರೀ 2.5 ಕೋಟಿ ಸರ್. ಓಕೆ ಸರ್ ದಾಖಲೆ ಇದೆ ಸರ್. ಓಕೆ ಆಯ್ತು. ದಾಖಲೆ ಇದೆ ಸರ್, ಚಾಲೆಂಜ್ ಸರ್. ನೀವು ಅಹಿಂದ ಅಂತ ಹೇಳ್ತೀರಿ. ಅಹಿಂದ ಚಾಂಪಿಯನ್ ಆಗಿರೋ ಸಿದ್ದರಾಮಯ್ಯನವರು ಈ ವರ್ಗಗಳಿಗೆ ಏನ್ ಕೊಟ್ರಿ ಅಂತ? ಅವ್ರು ಕೊಡ್ತಾ ಇರ್ತಕ್ಕಂಥ ಅಂಕಿಅಂಶ 22-23 ಬಜೆಟು BJPದು, ಸಿದ್ದರಾಮಯ್ಯ ಸರ್ಕಾರದ ಅಲ್ಲ, ಮೊದಲನೇ ಪಾಯಿಂಟು. ಎರಡನೇದು, ಅವ್ರು ಬಿಡುಗಡೆ ಮಾಡಿರ್ತಕ್ಕಂಥ ಬಜೆಟ್ ಅಲೋಕೇಶನ್ ಅವ್ರು ಹೇಳಿದ್ದು ಫಿಗರು ಸರಿ ಇರ್ಬೋದು, ಆದರೆ ಹಣ ಬಿಡುಗಡೆ ಆಗಿಲ್ಲ. ಆಗಿದೆ, ಒಂದ್ ನಿಮಿಷ ದಾಖಲೆ ದಯಮಾಡಿ ಇದೆ. ನೋಡಿ, ಒಂದ್ಸರಿ ಓದ್ಕೊಳ್ರಿ, ಮಧ್ಯದಲ್ಲಿ ಪ್ರವೇಶ ಮಾಡಬೇಡಿ, ದಯಮಾಡಿ ಕೇಳಿ, ಮಧ್ಯದಲ್ಲಿ ಮಾತಾಡಬೇಡಿ, ಕೇಳಿ ದಯಮಾಡಿ. ಓಕೆ ಕಾಂಗ್ರೆಸ್ ಅವರು ಇವತ್ತವರೆಗೂ ನೀವು ಮಾಡಿರೋದು ಹಿಂದೂಗಳಿಗೆ ಧೋರಣೆ ಹೊರತುಬಿಟ್ರೆ ಬೇರೆ ಏನೂ ಮಾಡಿಲ್ಲ. ರಮೇಶ್ ಬಾಬು ಅವರೇ, ಹಿಂದೂಗಳಿಗೆ ದ್ರೋಹ ಮಾಡಿದ್ರಿ ಅಂತ ಈಗ ನಾನು ಆಗಲೇ ಅವರಿಗೆ ಉತ್ತರವನ್ನು ಕೊಟ್ಟಿದ್ದೇನೆ. ಬಹುಶಃ ನನ್ನ ಉತ್ತರವನ್ನು ಅವ್ರು ಗಮನಿಸಿಲ್ಲ ಅಂತ ತಿಳ್ಕೊತೀನಿ. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ 98-99% ಎಲ್ಲ ನಾಯಕರು ಹಿಂದೂಗಳು. ನನ್ನನ್ನು ಸೇರಿಸಿ ಅವರಿಂದ ನನ್ನ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಮೊದಲನೇ ಪಾಯಿಂಟು. ಎರಡನೇದು, ಈ ದೇಶದಲ್ಲಿ ರಾಜಕೀಯ ಪಕ್ಷಗಳು ಹುಟ್ಟೋದಕ್ಕೆ ಮುಂಚೆನೇ ಹಿಂದೂ ಧರ್ಮ ಇತ್ತು. ಅದು ಅವರಿಂದ ನಾವು ಕಲಿಬೇಕಾಗಿಲ್ಲ. ಓಟ್ಗೋಸ್ಕರ ಹಿಂದೂ ಧರ್ಮ ಬೇಕು, ನಮಗೆ ಜೀವನ ಶೈಲಿಗೆ ಹಿಂದೂ ಧರ್ಮ ಬೇಕು. ಸರ್, ಈಗ ಬಿಜೆಪಿ ಸ್ನೇಹಿತರು ಹೇಳ್ತಿದ್ದಾರೆ ನಾವು ಕೋಮು ಜಾತಿ ಸಂಘರ್ಷದಲ್ಲಿ ಬರ್ತದೆ ಅಂತ. ಸರ್, ಇವತ್ತು ದೇಶದಲ್ಲಿ ನಡೀತಾ ಇರೋಂಥ ಚುನಾವಣೆಗೆ ಬಿಜೆಪಿಯವರು ಬಂದಿದ್ದಾರೆ ಅಂದರೆ ಜಾತಿಯಲ್ಲಿ ಸಂಘರ್ಷ, ಸಮಾಜಗಳಲ್ಲಿ ಸಂಘರ್ಷ, ಹಿಂದೂ ಮುಸ್ಲಿಂ ಇದರಲ್ಲಿ ಜನ ಸಂಘರ್ಷ ತಂದು ಅವರು ಚುನಾವಣೆಗೆ ಬರ್ತಾ ಇರೋದು. ಅದು ಬಿಟ್ಟರೆ ಬರೀ ರಾಮ ಜಪ, ಇನ್ನು ಬಿಟ್ಟರೆ ಅಭಿವೃದ್ಧಿ ಏನೂ ಇಲ್ಲ ಸರ್. ಈಗ ಮೈಸೂರಿಗೆ ಅವ್ರು ಹೇಳಿದ್ರು, ಕರ್ನಾಟಕದಲ್ಲಿ ನಾವು ತುಮಕೂರಲ್ಲಿ ಹೆಲಿಕಾಪ್ಟರ್ನ ಕಾರ್ಖಾನೆಯನ್ನು ತಂದು ಕರ್ನಾಟಕಕ್ಕೆ 1500 ಜನರನ್ನ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀನಿ ತಂದ್ರ ಸರ್. ಮೈಸೂರನ್ನ ಪ್ಯಾರಿಸ್ ಮಾಡ್ತೀನಿ ಅಂದರು, ಮಾಡಿದ್ರ ಸರ್. ಮಂಗಳೂರನ್ನ ಮೆಲ್ಬಾರ್ನ್ ಮಾಡ್ತೀನಿ ಮಾಡಿದ್ರ ಸರ್. ಏನೂ ಮಾಡಿಲ್ಲ. ಕೊಡಗು, ನಾನು ಹೇಳ್ತೀನಿ, ಕೊಡಗಿನ ನಾನು INTC ಜಿಲ್ಲಾಧ್ಯಕ್ಷನಾಗಿ ಹೇಳ್ತಿದ್ದೀನಿ, ಕೊಡಗಿಗೆ ಪ್ರತಾಪ್ ಸಿಂಹ ರೈಲ್ ತರ್ತೀನಿ ಅಂದ್ರು. ಇದುವರೆಗೆ ರೈಲ್ ತರ್ಲಿಕ್ಕೆ ಆಯ್ತಾ ಸರ್? ಬರೀ ಝೀರೋ. ರೈಲು ಬಿಟ್ರೆ ಅಭಿವೃದ್ಧಿ ಏನೂ ಇಲ್ಲ ಸರ್. ಕೊಡಗಿಗೆ ರೈಲು ತರ್ತೀನಿ ಅಂತ ಕೇಳಿದ್ರಿ, ಮೈಸೂರನ್ನ ಪ್ಯಾರಿಸ್ ಮಾಡ್ತೀವಿ ಅಂತ ಕೇಳಿದ್ರಿ, ಏನಾಯ್ತು ಅಂತ? ನಮ್ಮ ಮೈಸೂರು ಮಹಾರಾಜರು ಕಟ್ಟಿದ ಮೈಸೂರು ಇಂದ್ರಲೋಕದ ದೇವನಗರಿಗಿಂತ ಸುಂದರವಾಗಿದೆ. ಯಾವ ಪ್ಯಾರಿಸು? ಪ್ಯಾರಿಸ್ ನೀವು ನಿಮ್ಮ ನಾಯಕರು ಹೇಳಿರುವ ಮಾತದು, ಮೈಸೂರನ್ನ ಪ್ಯಾರಿಸ್ ಮಾಡ್ತೀವಿ ಅನ್ನೋದು ಮಹಾರಾಜರು ಹೇಳಿಲ್ಲ, ನಿಮ್ ನಾಯಕರುಗಳು ಹೇಳಿರೋದು. ಈ ದೇವನಗರಿಗೆ ಪ್ಯಾರಿಸ್ ಮಾದರಿಯ ರಸ್ತೆ ಕೊಡ್ತೀನಿ ಅಂತ ಹೇಳಿದ್ರು, ರಸ್ತೆ ಕೊಟ್ಟಿದ್ದಾರೆ, ಅದು ಪ್ಯಾರಿಸ್. ಇದು ದೇವನಗರಿ. ಪ್ಯಾರಿಸ್ ಮಾದರಿ ರೈಲ್ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟಿದ್ದಾರೆ, ಮೋದಿ ಅವರು ಮಾತಾಡಿಸ್ಕೊಂಡಿದ್ದಾರೆ. ಪ್ಯಾರಿಸ್ ಮಾದರಿ ಒಳ್ಳೆ ವಿಮಾನ ನಿಲ್ದಾಣ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟಿದ್ದಾರೆ. ಪ್ರತಿ ಮನೆಗೆ ಕುಡಿಯೋ ನೀರು ಕೊಡ್ತೀನಿ ಅಂದ್ರು, ಕೊಟ್ಟಿದ್ದಾರೆ. ಪಾಸ್ಪೋರ್ಟ್ ಸೇವಾ ಕೇಂದ್ರ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟಿದ್ದಾರೆ. ಒಳ್ಳೆ ರಸ್ತೆ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟ ಉದ್ಧಾರ ಮಾಡಿದ್ದಾರೆ, ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಆಗಿದೆ. ಇವತ್ತು ಮೋದಿ ಅವರು ಬಂದ ಮೇಲೆ ಮೈಸೂರಿಗೆ ಪ್ರವಾಸಿಗರು ಕಾಲಿಡೋದಕ್ಕೆ ಜಾಗ ಇಲ್ಲ ವೀಕೆಂಡ್ ಅಲ್ಲಿ ಮೈಸೂರಲ್ಲಿ. ಅಷ್ಟು ಮಟ್ಟಿಗೆ ಮೈಸೂರು ಪ್ಯಾರಿಸ್ ನಾಚಿಸುವ ನಗರ ಆಗಿದೆ. ಸರ್, ಈಗ ಬಿಜೆಪಿಯವರು ಯಾವಾಗ್ಲೂ ಕಾಂಗ್ರೆಸ್ ಬರೀ ಮುಸ್ಲಿಂ ಓಲೈಕೆ ರಾಜಕಾರಣ ಮಾಡ್ತದೆ ಅಂತಾರೆ. ಮೊದಲು ಪ್ರಜಾಪ್ರಭುತ್ವ ಬರೋಕ್ಕಿಂತ ಮುಂಚೆ ರಾಜಪ್ರಭುತ್ವ ಇತ್ತು. ರಾಜಪ್ರಭುತ್ವದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಜರಾಗಿದ್ದಾಗ ಮೈಸೂರಿಗೆ ಕೊಡದಂತ ಕೊಡುಗೆ ಅಪಾರ ಇದೆ, ಹೇಳಕ್ಕೆ ಆಗಲ್ಲ. ಮೈಸೂರು ಅಂತಲ್ಲ, ಕರ್ನಾಟಕಕ್ಕೆ ಅಪಾರ ಇದೆ. ಓಕೆನಾ? ಅವರು ಸಂಸ್ಥಾನದಲ್ಲಿ ಮುಸ್ಲಿಂ ಅವರು ಕೆಲಸ ಯಾರು ಮಾಡ್ತಿರ್ಲಿಲ್ವಾ? ಆಗ ರಾಜರು ಏನು ಪ್ರೋತ್ಸಾಹಿಸ್ತಿರ್ಲಿಲ್ವಾ? ಎಲ್ಲ ತರದ ಪ್ರೋತ್ಸಾಹಿಸಿದ್ದಾರೆ ತಾನೆ. ಅದೇ ತರ ಪ್ರಜಾಪ್ರಭುತ್ವ ಬಂದಾಗ್ಲೂ ಅಷ್ಟೇನೆ. ಯಾರ್ಯಾರು ಹಿಂದುಳಿದಿದ್ದಾರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಎಲ್ಲರಿಗೂ ಸರ್ಕಾರಗಳು ಅಭಿವೃದ್ಧಿ ಮಾಡ್ಕೊಂಡು ಬಂದಿದೆ. ಮಾನ್ಯ ರಮೇಶ್ ಬಾಬು ಅವರಿಗೆ 2 ಕ್ವಶನ್ ಕೇಳ್ತೀನಿ ನಾನು. ರಾಮ ಮಂದಿರ ವಿಚಾರ ಚರ್ಚೆ ಮಾಡಿದ್ರು.
ಇಡೀ ಮಾನ್ಯ ಪ್ರಧಾನಮಂತ್ರಿಯವರು ಕಾಂಗ್ರೆಸ್ ಅವ್ರಿಗೂ ಸಹ ಆಹ್ವಾನ ಕೊಟ್ಟರು. ಅವರು ರಾಮ ಮಂದಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಾಗ್ಲಿಲ್ಲ. ಯಾಕೆ ಅಂತ ಉತ್ತರ ಕೊಡ್ಬೇಕು. ಒಂದು ಎರಡನೇ ಬಾರಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯರು ಈ ಮೈಸೂರಿಗೆ ಎರಡನೇ ಮಂದಿ ಮುಖ್ಯಮಂತ್ರಿ ಆದಂತವ್ರು ಏನ್ ಕೊಡುಗೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು? ನಾನು ಹೇಳ್ತೀವಿ ಕೇಳಿ. ರಸ್ತೆ ಕೊಟ್ಟಿದ್ದಾರೆ, 1.5 ಗಂಟೆ ಬರ್ಬೋದು. ರೈಲ್ ಕೊಟ್ಟಿದ್ದಾರೆ, ವಿಮಾನ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ 2 ಸತಿ ಆದವರು ಮೈಸೂರಿಗೆ ಉಳಿಯುವಂತ ಶಾಶ್ವತ ಉಳಿಯುವಂತ ಕೆಲಸ ಏನ್ ಮಾಡಿದ್ದಾರೆ ಅಂತ ಉತ್ತರ ಕೊಡ್ಬೇಕು ಅವರು. ಓಕೆ ರಮೇಶ್ ಬಾಬು ಅವರೇ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ನನ್ನ ಸ್ನೇಹಿತರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಮ ಮಂದಿರ ಮೋದಿಯವರ ಸ್ವಂತ ಆಸ್ತಿ ಅಲ್ಲ, ಅದು ಈ ದೇಶದ ಆಸ್ತಿ. ಸನ್ಮಾನ್ಯ ರಾಹುಲ್ ಗಾಂಧಿರವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹದ ಪೂಜೆಗೆ ಗೇಟನ್ನು ಬೀಗ ತೆಗೆಸ್ತಂಥವ್ರು ರಾಜೀವ್ ಗಾಂಧಿರವರು. ಅದನ್ನು ಸ್ವಲ್ಪ ತಿಳ್ಕೋಬೇಕು. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದ್ದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಅನುಗುಣವಾಗಿ ಒಂದು ಟ್ರಸ್ಟ್ ರಚನೆ ಆಗಿದೆ. ಆ ಟ್ರಸ್ಟ್ನವರು ಇನ್ವಿಟೇಷನ್ ಕೊಟ್ಟಿರ್ತಕ್ಕಂಥದ್ದು ಬೇರೆ ಬೇರೆ ಪ್ರಮುಖರಿಗೆ, ಅವ್ರು ಕಾಂಗ್ರೆಸ್ನವ್ರು ಇರ್ಬೋದು, ಬೇರೆ ಪಾರ್ಟಿ ಇರ್ಬೋದು, ಧಾರ್ಮಿಕ ನಾಯಕರು ಇರ್ಬೋದು, ಅವ್ರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿರ್ತಕ್ಕಂಥದ್ದು ಅವರು. ಇದೇ ಪ್ರಶ್ನೆನ ನೀವು ಸನ್ಮಾನ್ಯ ಮರ್ಮೂರ್ ಅವ್ರನ್ನ ಯಾಕೆ ಇನ್ವೈಟ್ ಮಾಡಲಿಲ್ಲ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದಾಗ ಇದುವರೆಗೂ ಅವರು ಉತ್ತರವನ್ನು ಕೊಟ್ಟಿಲ್ಲ. ಇದು ಒಂದು ಕಡೆ. ಎರಡನೇದು, ರಾಮ ಜನ್ಮಭೂಮಿ ಇಶ್ಯೂ ಹಳೆ ಇಶ್ಯೂ, ಇವತ್ತಿಂದಲ್ಲ, ಬ್ರಿಟಿಷರ್ ಸರ್ಕಾರ ಇದ್ದಾಗಲೇ ಇಶ್ಯೂ ಇತ್ತದು. ಮತ್ತು ಅದನ್ನೇ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಪಾರ್ಟಿ, BJP, ಸಂಘ ಪರಿವಾರ ಹುಟ್ಟಕ್ಕೆ ಮುಂಚೆನೇ ರಾಮ ಇದ್ದ. ರಾಮನ ಆದರ್ಶಗಳನ್ನ BJPಯಿಂದ ನಾವು ಕಲಿಬೇಕಾಗಿಲ್ಲ. ಓಕೆ, ಕಡೆದಾಗಿ ರಮೇಶ್ ಬಾಬು ಅವರೇ, ಯಾವ ಕಾರಣಕ್ಕಾಗಿ ಮೈಸೂರು ಕೊಡಗು ಭಾಗದ ಜನ ಈ ಬಾರಿ ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಅಂತ ಕೇಳ್ತೀರಿ? ಭಾಳ ಪ್ರಮುಖವಾಗಿ ಈ ಭಾಗದಲ್ಲಿ ದೇವರಾಜ ಅರಸೂರವ್ರನ್ನ ನಾವು ಅತಿ ಹಿಂದುಳಿದ ವರ್ಗದ ನಾಯಕರು, ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆದಂಥವ್ರು. ಅವ್ರು ಕೊಟ್ಟಂಥ ಕಾರ್ಯಕ್ರಮ ಇವತ್ತು ಸಹ ಜನಸಾಮಾನ್ಯರ ಮನಸ್ಸಿನಲ್ಲಿ ಹಸಿರಾಗುಳ್ಕೊಂಡಿದೆ. ರಾಮನ ತಮ್ಮ ಲಕ್ಷ್ಮಣ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದ್ದಾನೆ, ಸಿದ್ದರಾಮಯ್ಯನವರು ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ. ಅವರು ಸಹ ರಾಮನ ಹೆಸರನ್ನು ಅವರ ಹೆಸರಲ್ಲೇ ಇದೆ. ಹಾಗಾಗಿ ಇವೆಲ್ಲ ವಿಶೇಷ ಕಾರಣಕ್ಕೆ ಮೈಸೂರಿನ ಒಂದೇ ಅಭಿವೃದ್ಧಿ ಅಲ್ಲ, ಇಡೀ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಅವರು ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಬೇಕು, ಲಕ್ಷ್ಮಣ್ ಅವ್ರನ್ನ ಗೆಲ್ಲಿಸಬೇಕು. ಇವತ್ತು ಲಕ್ಷ್ಮಣ್ ಒಬ್ಬ ಜನಸಾಮಾನ್ಯರಾಗಿ ಎಲ್ಲರ ಜೊತೆ ಮಿಂಗಲ್ಲಾಗಿ ಪ್ರತಿದಿನ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ, ಒಂದೇ ಒಂದು ನನ್ನ ಸ್ನೇಹಿತರಿಗೆ ರಘು ಅವ್ರಿಗೆ ಹೇಳ್ತೀನಿ, ಪೇಜ್ ನಂಬರ್ 55 ಬಜೆಟ್ ಕಾಪಿ 55ನೇ ಪುಟದಲ್ಲಿ 1600 ಕೋಟಿ ರೂಪಾಯಿನ ಬಜೆಟ್ ಅಲೋಕೇಶನ್ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ದಯಮಾಡಿ ಅವ್ರು ನೋಡ್ಕೊಳ್ಳಿ. ಓಕೆ, ಕಡೆದಾಗಿ ರಘು ಕೌಟಿಲ್ಯ ಅವರೇ, ಯಾವ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಈ ಬಾರಿ ಮೈಸೂರು ಕೊಡಗಿನ ಜನ ಬೆಂಬಲವನ್ನ ಕೊಡಬೇಕು ಅಂತ? ಬಸವ ತತ್ವವನ್ನು ಅನುಸರಿಸಿ ಆಡಳಿತ ಮಾಡಿದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನವನ್ನು ತರುವಂಥ ಸನ್ಮಾನ್ಯ ವಿಜೇಂದ್ರ ಅವರ ಸಂಕಲ್ಪವನ್ನು ಈಡೇರಿಸುವ ನಿಟ್ಟಿನಲ್ಲಿ ಯಾವ ಯಡಿಯೂರಪ್ಪನವರು ವಿಧಾನಸಭೆಯಲ್ಲಿ ನಿಂತು 25 ಸ್ಥಾನ ಕೊಡುತ್ತೇನೆಂದು ವಾಗ್ದಾನ ಮಾಡಿದ್ದರು, ನಮ್ಮ ವಿಜೇಂದ್ರ ಅವರು 28 ಸ್ಥಾನದ ಸಂಕಲ್ಪ ತೊಟ್ಟು ಪ್ರತಿಜ್ಞೆ ತೊಟ್ಟಿದ್ದಾರೆ. ಅದು ಅಭಿವೃದ್ಧಿಗಾಗಿ, ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡುವುದಕ್ಕಾಗಿ, ಈ ದೇಶದಲ್ಲಿ ಭಾರತವನ್ನ ವಿಶ್ವದಲ್ಲಿ ಈಗ ಇರುವ 5ನೇ ಸ್ಥಾನದಿಂದ ನಂಬರ್ 1 ಸ್ಥಾನಕ್ಕೆ ನಿಲ್ಲುವ ಮೂಲಕ ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಮೈಸೂರಿನ ಜನತೆ ಯದುವೀರರನ್ನು ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸಲಿದ್ದಾರೆ. ಮೈಸೂರಿನ ಮತಗಳ ಅಂತರ ಕರ್ನಾಟಕದಲ್ಲಿ ಅದ್ವಿತೀಯ ದಾಖಲೆ ಆಗಲಿದೆ. ಓಕೆ, ಧನ್ಯವಾದ ರಘು ಕೌಟಿಲ್ಯ ಅವರೇ, ಹಾಗೇನೆ ರಮೇಶ್ ಬಾಬು ಅವರೇ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ ಧನ್ಯವಾದ. ತಮ್ಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಕಾರ್ಯಕ್ರಮಕ್ಕೊಂದು ಹೊಸ ಜೋಶನ್ನು ತಂದದಕ್ಕಾಗಿ. ಇದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತಹ ಒಂದು ವಿಶ್ವಾಸ. ಈ ಬಾರಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸವನ್ನ ಕಾಂಗ್ರೆಸ್ನವರು ಹೊಂದಿದ್ದಾರೆ. ಇಲ್ಲ, ಭಾರತೀಯ ಜನತಾ ಪಕ್ಷ ಹ್ಯಾಟ್ರಿಕ್ ಸಾಧಿಸುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರೆ, ನಾಯಕರಿದ್ದಾರೆ. ಒಟ್ಟಾರೆಯಾಗಿ ಬಹಳ ಜಿದ್ದಾಜಿದ್ದಿನಿಂದ ಕೂಡಿದೆ ಈ ಬಾರಿಯ ಫೈಟ್. ಒಂದು ಕಡೆಯಲ್ಲಿ ಯದುವೀರ್ ಒಡೆಯರ್, ಮತ್ತೊಂದು ಕಡೆಯಲ್ಲಿ ಎಂ ಲಕ್ಷ್ಮಣ್. ಅಂತಿಮವಾಗಿ ಮೈಸೂರು ಕೊಡಗಿನ ಜನರ ಆಯ್ಕೆ ಯಾರು ಅನ್ನುವಂತನ ಕುತೂಹಲದಿಂದ ನೋಡಬೇಕಾಗಿದೆ. ನಮಸ್ಕಾರ.